ಇವತ್ತು ದೇಶದನ್ನು ಆಳ್ತಿರುವಂಥದ್ದೇ ಭಾರತ ವಿರೋಧಿ ಶಕ್ತಿಗಳು. ಪ್ರಜಾತಾಂತ್ರಿಕ ಹಕ್ಕುಗಳನ್ನೆಲ್ಲ ಮೊಟಕು ಮಾಡಿಸಿ ಪ್ರತಿಭಟನೆ ಮಾಡೋಕ್ಕೂ ಅವಕಾಶ ಇಲ್ಲದಿರುವಂಥ ಒಂದು ಕಾಯ್ದೆಗಳನ್ನು ರೂಪಿಸ್ತಿರೋದು ಏನಕ್ಕೆ? ಭವಿಷ್ಯಕ್ಕೆ ಸಿದ್ಧ ತಯಾರಿಗಳನ್ನು ಮಾಡ್ತಿರೋ ಅವರು. ನಾವು ಪೂರ್ತಿ ಅಂಬೇಡ್ಕರ್ನ ಕೆಲವರೆಲ್ಲ ಕೂಡ ಗಾಂಧಿನ ಟೋಟಲ್ ರಿಜೆಕ್ಟ್ ಮಾಡೋಂಥದ್ದು, ಇನ್ನು ಕೆಲವರು ಅಂಬೇಡ್ಕರ್ನ ರಿಜೆಕ್ಟ್ ಮಾಡೋಂಥದ್ದು, ಇನ್ನು ಕೆಲವರು ಮಾರ್ಕ್ಸ್ವಾದನ ರಿಜೆಕ್ಟ್ ಮಾಡೋಂಥದ್ದು. ಅಂದರೆ ಇದು ನಾವೇ ಮಾಡ್ಕೊಂಡಂಥ ಫಸ್ಟ್ ಸೆಲ್ಫ್ ಡ್ಯಾಮೇಜ್. ಅದು ಹೆಂಗಿದೆಪ್ಪ ಅಂತ ಹೇಳಿದ್ರೆ, ಅದು ಹಾಲಲ್ಲಿ ಹುಳಿ ಹಿಂಡೋ ಕೆಲಸ ಅಂತಾರಲ್ಲ, ಪ್ರತಿಯೊಂದರಲ್ಲೂ ಹುಳಿ ಹಿಂಡಬೇಕು, ಹೊಡಿಬೇಕು, ಹುಳಿ ಹಿಂಡಬೇಕು, ಹೊಡಿಬೇಕು. ಜಾತಿಯಲ್ಲಿ ಇದೆಯಾ ಹೊಡೀರಿ, ಧರ್ಮ ಇದೆಯಾ ಹೊಡೀರಿ, ಸಿದ್ಧಾಂತ ಇದೆಯಾ ಹೊಡೀರಿ. ಅವ್ರು ಹೊಡೆಯೋ ಶಕ್ತಿ ಅದು. ಯಾಕಂದರೆ ಕಾಂಗ್ರೆಸ್ನ ಗುದ್ದಾಡಿ ಎಷ್ಟು ಸುಧಾರಿಸ್ತೀವೋ ಅಷ್ಟು ನೆಕ್ಸ್ಟ್ ನಮಗೆ ಕರ್ನಾಟಕವನ್ನು ಉಳಿಸ್ಕೊಳ್ಳೋ ಲಕ್ಷಣ ಇದೆ. ಸೊ ಹಂಗಾಗಿ ನಮಗೆ ಇವತ್ತು ದೇಶನ ಕಾಪಾಡ್ಕೋಬೇಕು ಅಂದರೆ ಕಾಂಗ್ರೆಸ್ ಅನಿವಾರ್ಯ ಬೇಕಾಗಿದೆ. ಈ ದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರನ್ನು ಸಂಪರ್ಕಿಸಿ. ಎಲ್ರಿಗೂ ನಮಸ್ತೆ. ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಈ ಗೋಷ್ಠಿಯನ್ನು ನೂರ್ ಶ್ರೀಧರ್ ಸಣ್ಣ ಪರಿಚಯ ಮಾಡೋಣ ಅಂಥೇಳಿ. ಮೊನ್ನೆ ಮಾವೋವಾದಿಗಳು 6 ಜನ ನಕ್ಸಲ್ ಹೋರಾಟಗಾರರು ಶರಣಾಗತರಾದರು. ಶಾಂತಿಗಾಗಿ ನಾಗರಿಕರ ವೇದಿಕೆ ಮೂಲಕ ಒಂದು 10 ವರ್ಷದ ಹಿಂದೆ 2014 ಎಂಡ್, ಆ ಸಂದರ್ಭದಲ್ಲಿ ನೂರ್ ಶ್ರೀಧರ್ ಸರ್, ಸಿರಿಮನೆ ನಾಗರಾಜ್ ಸರ್ ಅಲ್ಲಿದ್ದಾರೆ, ಇವ್ರನ್ನೆಲ್ಲ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ತಂಡದಲ್ಲಿದ್ದಂಥ ಗೌರಿ ಲಂಕೇಶ್ ಮತ್ತು ದೊರೆಸ್ವಾಮಿ ಅವರನ್ನು ನಾವು ಕಳ್ಕೊಂಡಿದ್ವಿ. ಇವತ್ತು ಹಾಗೆ ಹೊರಗೆ ಬಂದು ಇವತ್ತು ಅಳಿದುಳಿದ ಕೊನೆಯ ಹಂತದಲ್ಲಿದ್ದಂಥವ್ರನ್ನ ವಾಪಸ್ಸು ಮುಖ್ಯವಾಹಿನಿಗೆ ತಂದು ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯ ನಕ್ಸಲ್ ಮುಕ್ತ ರಾಜ್ಯ ಅಂತ ಹೇಳ್ಬಿಟ್ಟು ಆಲ್ರೆಡಿ ಘೋಷಣೆ ಆಗಿದೆ. ಹೆಚ್ಚು ಕಮ್ಮಿ ನಕ್ಸಲ್ ಮುಕ್ತ ರಾಜ್ಯವಾಗಿದೆ. ನಕ್ಸಲರ ಹೋರಾಟದ ಮಾದರಿಯ ವಿರುದ್ಧ ನಾವಿದ್ವಿ, ಆದರೆ ಅವರ ಹೋರಾಟದ ವಿಚಾರಗಳು ಅದರ ಪರ ಯಾವಾಗಲೂ ಇದ್ದೀವಿ ಅಂತ ಹೇಳ್ತಾ, ನಮ್ಮ ನೂರ್ ಶ್ರೀಧರ್ ಅವರು ಸದ್ಯಕ್ಕೆ ಮುಖ್ಯವಾಹಿನಿಯಲ್ಲಿದ್ದಾರೆ. ಜನಶಕ್ತಿ ಅನ್ನೋ ವೇದಿಕೆ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನನ್ನನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಕೊಟ್ಟಿದ್ದರು. ಸದ್ಯಕ್ಕೆ ಈಗ ಅವರು ನಿಮ್ಮ ಥರ ಅರ್ಬನ್ ನಕ್ಸಲ್ ಆಗಿದ್ದಾರೆ. ಅಲ್ಲ ಸರ್, ಅರ್ಬನ್ ನಕ್ಸಲ್. ನಾವು ಗೋಷ್ಠಿನ ಸ್ಟಾರ್ಟ್ ಮಾಡೋಣ. ಅಲ್ಲ, ಅದೊಂದು ನೆರೇಟಿವ್. ಆ ನೆರೇಟಿವ್ ಒಂದು ಉತ್ತರ ನಮ್ಮದಷ್ಟೇ. ಭಾರತ ವಿರೋಧಿ, ಸಂವಿಧಾನ ವಿರೋಧಿಗಳಿಗೆ ನಮ್ಮ ಉತ್ತರ ಅನ್ನೋದು ನಮಗೆ ಕೊಟ್ಟಿರುವಂಥ ಕಾನ್ಸೆಪ್ಟು. ನಮಗೀಗ ಮೊದಲನೇ ಪ್ರಶ್ನೆ ಸರ್, ಅಸಲಿಗೆ ಭಾರತದ ವಿರೋಧಿಗಳು ಯಾರು, ಸಂವಿಧಾನದ ವಿರೋಧಿಗಳು ಯಾರು? ಭಾರತದ ವಿರೋಧಿಗಳು ಭಾರತದ ಒಂದು ಅಭಿವ್ಯಕ್ತಿಯಾಗಿ ಇವತ್ತು ಸಂವಿಧಾನ ಇದೆ. ಸಂವಿಧಾನದ ಆಶಯಗಳಿಗೆ ಯಾರು ವಿರುದ್ಧ ಇದ್ದಾರೋ ಅವರು ಭಾರತದ ವಿರೋಧಿಗಳು. ಸಂವಿಧಾನದ ವಿರೋಧಿಗಳು ಯಾರಿದ್ದಾರೆ ಅನ್ನೋದನ್ನು ಇವತ್ತೇನು ಹೇಳಬೇಕಾಗಿಲ್ಲ. ಇವತ್ತು ಅವರು ಎಲ್ಲ ಕಡೆಯೂ ಆವರಿಸಿದ್ದಾರೆ. ಎಲ್ಲಿದ್ದಾರೆ ಅನ್ನೋದನ್ನು ನಾವು ನೋಡಬೇಕು. ಸೊ ಅದು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಕೆಲವೊಮ್ಮೆ ಎಡುತ್ತೀವಿ. ಅವ್ರು ಎಲ್ಲಿದ್ದಾರೆ ಅನ್ನೋದು ಹುಡುಕ್ಬೇಕಾದ್ರೆ ಯಾವುದೋ ಒಂದು ಪಕ್ಷದಲ್ಲಿ ಹುಡುಕ್ತೀವಿ, ಅಥವಾ ಒಂದು ಸಂಘಟನೆಯಲ್ಲಿ ಹುಡುಕ್ತೀವಿ, ಒಂದು ಸಿದ್ಧಾಂತದಲ್ಲಿ ಹುಡುಕ್ತೀವಿ, ಒಂದು ವ್ಯಕ್ತಿಯಲ್ಲಿ ಹುಡುಕ್ತೀವಿ. ಅದೊಂದು ರೀತಿಯಲ್ಲಿ ನೋಡಬೇಕಂದ್ರೆ ಒಂದು ರೀತಿಯಲ್ಲಿ ಕಾರ್ಕೋಟಕ ವಿಷವಾಗಿ ಇಡೀ ಭಾರತ ತುಂಬ ಪಸರಿಸಿಬಿಟ್ಟಿದೆ. ಅದು ಒಂದು ಕಡೆ ಇಲ್ಲ. ಅದೊಂದು ದೊಡ್ಡ ಒಂದು ಜಾಲ, ಒಂದು ಮಾಫಿಯಾ ಗ್ಯಾಂಗ್. ಸೊ ಇವತ್ತು ಆ ಮಾಫಿಯಾ ಗ್ಯಾಂಗ್ ಇಡೀ ದೇಶವನ್ನು ಆವರಿಸ್ಕೊಂಡಿದೆ. ಅದೇ ಇವತ್ತು ಅಧಿಕಾರನೂ ಆಗಿಬಿಟ್ಟಿದೆ. ಇವತ್ತು ದೇಶದನ್ನು ಆಳ್ತಿರುವಂಥದ್ದೇ ಭಾರತ ವಿರೋಧಿ ಶಕ್ತಿಗಳು. ಇದರದ ಮುಂದುವರೆದ ಪ್ರಶ್ನೆ, ತುಂಬ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಈ ಕೋಮುವಾದಿಗಳಂದರೆ ಯಾರು ಅಂತ. ಅವರು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದವರ, ನಿರ್ದಿಷ್ಟ ಸಂಘಟನೆಗೆ ಸೇರಿದವರ ಅಂತ. ಸಾಮಾನ್ಯವಾಗಿ ಕೋಮುವಾದಿಗಳು ಅಂಥೇಳಿ ನಾವೆಲ್ಲ ಮಾತಾಡ್ತೀವಿ, ತುಂಬ ಜನ ಕರೀತಾರೆ. ನಾವು ನಿರ್ದಿಷ್ಟವಾಗಿ ಒಂದು ಸಂಘಟನೆಯನ್ನು ಹೆಚ್ಚು ಉಲ್ಲೇಖ ಮಾಡಿ ಅವರು ಕೋಮುವಾದಿಗಳು ಅಂತ ಹೇಳ್ತೀವಿ. ಕೋಮುವಾದಿಗಳಿಗೆ ಧರ್ಮ ಇದೆಯಾ ಅನ್ನೋದೇ ಒಂದು ಪ್ರಶ್ನೆ ನಂದು. ಕೋಮುವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ. ಕೋಮುವಾದವನ್ನು ಅವರು ಬಂದು ತಮ್ಮ ರಾಜಕಾರಣಕ್ಕೆ, ತಮ್ಮ ಆಕ್ರಮಣಕ್ಕೆ ಬಳಸ್ಕೊಳ್ಬಂಥ ಒಂದು ಟೂಲ್. ಅದು ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮದ ನೆಪವನ್ನು ಅವ್ರು ಬಳಸ್ತಾರೆ.
ಒಂದು ದೇಶದಲ್ಲಿ ಇಸ್ಲಾಮನ್ನು ಬಳಸ್ಕೊಂಡು ಕೋಮುವಾದ ತರ್ತಾರೆ, ಇನ್ನೊಂದು ದೇಶದಲ್ಲಿ ಬುದ್ಧಿಸಮ್ನು ಬಳಸ್ಕೊಂಡು ಕೋಮುವಾದ ತರ್ತಾರೆ, ನಮ್ಮಲ್ಲಿ ಹಿಂದೂಯಿಸಮ್ ಹಿಂದುತ್ವ ಅನ್ನೋ ಪದನ ಬಳಸ್ಕೊಂಡು ಇದನ್ನು ತರ್ತಿದ್ದಾರೆ. ಇವ್ರಿಗೆ ಯಾವ ಧರ್ಮನೂ ಇಲ್ಲ, ಇವರು ಎಲ್ಲ ಧರ್ಮ ವಿರೋಧಿಗಳು, ಎಲ್ಲ ಧರ್ಮ. ಆ್ಯಕ್ಚುಲಿ ಹಂಗೆ ನೋಡಬೇಕಂದ್ರೆ ಧರ್ಮ ಅಂದರೆ ನ್ಯಾಯ, ಧರ್ಮ ಅನ್ನೋದು ಹುಟ್ಟಿರುವಂಥದ್ದು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ತೆಗೆದುಕೊಂಡು ಅದು ಪೈಗಂಬರ್ ಅವರು ಇರ್ಬೋದು, ಯೇಸು ಕ್ರಿಸ್ತ ಅವರು ಇರ್ಬೋದು, ಬಸವಣ್ಣವರು ಇರ್ಬೋದು, ಕನಕದಾಸ ಯಾರೇ ನಾವು ತೊಗೊಂಡ್ರು ಕೂಡ ಪ್ರತಿಯೊಬ್ಬರು ಕೂಡ ಅವರು ಒಂದು ಧರ್ಮವನ್ನೇ ಪ್ರತಿಪಾದಿಸಿದ್ದಾರೆ, ಅಂದರೆ ಒಂದು ನ್ಯಾಯವನ್ನು ಪ್ರತಿಪಾದಿಸ್ ಮಾಡ್ತಿರೋಂಥದ್ದು. ಅದು ಕೋಮುವಾದಿಗಳಿಗೂ ಧರ್ಮಕ್ಕೂ ಸಂಬಂಧ ಇಲ್ಲ, ಅವರು ಎಲ್ಲ ಧರ್ಮಗಳಿಗೂ ವಿರೋಧಿ ಆದವರು. ಕೋಮುವಾದದ ಉದ್ದೇಶ ಏನು ಸರ್? ಕೋಮುವಾದಿಗಳ ಇವತ್ತಿನ ಉದ್ದೇಶ ಅದು ಕಾಲಕ್ಕೆ ಬದಲಾಗ್ತದೆ. ಇವತ್ತಿನ ಕೋಮುವಾದಿಗಳ ಉದ್ದೇಶ ಮೇನಾಗಿ ಅಧಿಕಾರವನ್ನು ಹಿಡಿಯುವುದು, ಅಧಿಕಾರವನ್ನು ಹಿಡಿದು ಇಡೀ ದೇಶವನ್ನು ಲೂಟಿ ಹೊಡೆಯುವುದು ಅಷ್ಟೇ. ಜನರಿಗೆ ಏನು ಹೇಳ್ತೀರಾ? ಜನರಿಗೆ ಏನು ಕೊಡ್ತೀರಾ ಇದಕ್ಕೆ ಸಂದೇಶ ಅಂತ? ಆ ಕೋಮುವಾದದ ಆ ದುರುದ್ದೇಶದ ಜನರಿಗೆ ನೀವು ಯಾವ ಥರ ಮುಟ್ಟಿಸ್ತೀರಾ? ಜನ ಯಾವ ಥರ ಕನ್ವಿನ್ಸ್ ಆಗಬೇಕು ಅಂತ ಅರ್ಥ ಇಲ್ಲ ನನಗೆ. ಅಂದರೆ ಈ ಕೋಮುವಾದ ಇವತ್ತು ಸಮಾಜಕ್ಕೆ ಮಾರಕ ಅಂತ ನಾವು ಮಾತಾಡ್ತೀವಿ, ಅದು ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಉತ್ತರ ಆಗಿತ್ತು. ಜನ ಅದನ್ನು ಯಾವ ಥರ ಸ್ವೀಕರಿಸಬೇಕು ಅಂತ, ಸ್ವೀಕಾರ ಅಂದರೆ ಜನ ಅದನ್ನು ಯಾವ ಥರ ರಿಸೀವ್ ಮಾಡ್ಕೋಬೇಕು, ಜನ ಅವೇರ್ನೆಸ್ ಹೇಗೆ ಮುಡಿಸ್ಕೊಳ್ಬೇಕು ಅಂತ. ಅಲ್ಲ, ಈಗ ಜನರನ್ನು ನಾವು ಯಾವುದೇ ಪ್ರಶ್ನೆ ಒಂದು ಅರ್ಥಪಡಿಸ್ಬೇಕು ಅಂದರೆ ಅವ್ರ ಬದುಕಿನಿಂದ ಪ್ರಾರಂಭ ಮಾಡಬೇಕು. ಅದನ್ನು ನಾವು ಸಿದ್ಧಾಂತವಾಗಿ ನಾವಿಲ್ಲಿ ಕೂತ್ಕೊಂಡಾಗ ಅದನ್ನು ಸೈದ್ಧಾಂತಿಕ ವಿಶ್ಲೇಷಣೆ ಮಾಡಬೇಕಾದ್ರೆ ಇದರಲ್ಲಿರುವಂಥ ಸಿದ್ಧಾಂತ ಏನು, ಇದರ ರಾಜಕೀಯ ಏನು ಅಂತ ವಿಶ್ಲೇಷಣೆ ಮಾಡಬೇಕು. ಅಲ್ಲಿಂದ ಜನರ ಹತ್ರ ಹೋದರೆ ಅದು ತಲುಪ್ಸೋಕ್ಕಾಗಲ್ಲ. ನಾವು ಜನರ ಹತ್ರ ಹೋದಾಗ ಅವ್ರ ಬದುಕಿನಿಂದ ಪ್ರಾರಂಭ ಮಾಡಬೇಕು. ಉದಾಹರಣೆಗೆ ಈಗ ರೈತರ ಚಳವಳಿ ನಡೀತು, ಇಷ್ಟು ದೊಡ್ಡ ಒಂದು ಐತಿಹಾಸಿಕ ರೈತ ಚಳವಳಿ ನಡೀತು. ಆ ರೈತ ಚಳವಳಿ ಆ್ಯಕ್ಚುಲಿ ಕೋಮುವಾದಿ ಶಕ್ತಿಗಳನ್ನು ಮತ್ತು ಇದರಿರುವಂತಹ ದೇಶ ವಿರೋಧಿ ಶಕ್ತಿಗಳ ಮುಖವಾಡವನ್ನು ಅತ್ಯಂತ ದೊಡ್ಡ ಮಟ್ಟಕ್ಕೆ ಕಳಚಿ ಹೋಗಿದ್ದು ರೈತ ಚಳವಳಿಯಿಂದ. ಬೇರೆ ಎಲ್ಲ ನಮ್ಮ ಚಳವಳಿಗಿಂತನೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿದ್ದು ಇವ್ರನ್ನ ಅರ್ಥಪಡಿಸ್ತು. ಯಾಕೆ ಇವರು ಹೋರಾಟ ಮಾಡ್ತಿದ್ದು, ಇವ್ರಿಗೆ ರೈತರ ಮೇಲೆ ಆಕ್ರಮಣ ಮಾಡಿದ್ಯಾ? ಅದು ರೈತರ ವಿರುದ್ಧವಾದಂಥ 3 ಕೃಷಿ ಕಾಯ್ದೆಗಳನ್ನು ತೆಗೆದುಕೊಂಡು, ಅಂದರೆ ರೈತರ ಭೂಮಿಯನ್ನು ಕಸ್ಕೊಳ್ಳಿಕ್ಕೆ, ರೈತರ ಬೆಳೆ ಮೇಲೆ ತಮ್ಮ ಹಿಡಿತವನ್ನು ಸಾಧಿಸ್ಲಿಕ್ಕೋಸ್ಕರ ಕೃಷಿ ಕಾಯ್ದೆಗಳು ತಂದು ರೈತರು ಆ ಕೃಷಿ ಕಾಯ್ದೆಗಳ ವಿರುದ್ಧವಾಗಿ ಹೋರಾಟಕ್ಕೆ ಬೇತರು. ಆ ಕೃಷಿ ಕಾಯ್ದೆಗಳನ್ನು ತರ್ತಿರೋದು ಯಾರು ಹಿತಾಸಕ್ತಿಗೆ ಅಂತ ಬಂತು. ಆವಾಗ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಕಂಡಿದ್ದೇನು ಅಂದರೆ ಕಾರ್ಪೊರೇಟ್ ಶಕ್ತಿಗಳು. ಈ ಕಾರ್ಪೊರೇಟ್ ಶಕ್ತಿಗಳು ಅವರು ಈಗ ಇದ್ದಾರೆ, ಅಂದ್ರೆ ಅರ್ಥ ಏನು, ಅಂಬಾನಿ ಅದಾನಿಗಳು ಕೃಷಿಯಲ್ಲಿ ಬಂಡವಾಳ ಹಾಕಿದ್ದಾರೆ, ಅವರಿಗೆ ಮಾರ್ಕೆಟ್ನ ತಮ್ಮ ಮೇಲೆ ಹಿಡ್ತಾ ಬೇಕಾಗಿದೆ, ನಮ್ಮ ಭೂಮಿನ ಬೇಕಾಗಿದೆ, ಹಾಗಾಗೋಸ್ಕರ ಅವ್ರಿಗೋಸ್ಕರ ಕಾಯ್ದೆ ತರ್ತಿದ್ದಾರೆ ಅಂತ ಬಂತು. ಹಾಗಾಗಿ ಅವ್ರು ತರ್ತಿರೋ ಕಾರ್ಪೊರೇಟ್ ಕಂಪ್ನಿಗಳು ತರ್ತಿರೋ ಇದನ್ನು BJP ಪಕ್ಷ ಏನಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಪ್ರಶ್ನೆ ಬಂತು. ಸೊ ಅವಾಗ BJPಗೂ ಇವ್ರಿಗಿರುವಂಥ ಸಂಬಂಧ ಏನು ಅಂತ ಬಂತು. ಹಾಗಾದ್ರೆ BJP ಏನು ಹೇಳ್ತಾ ಇದೆ ಜನರಿಗೆ? ಅದು ಹಿಂದೂ ಮುಸ್ಲಿಮ್ನ ಆಟ ಹೇಳ್ತಾ ಇದೆ. ಹಾಗಾದ್ರೆ ಹಿಂದೂ ಮುಸ್ಲಿಮ್ನ ಆಟ ಏನಕ್ಕೆ ಏನು ಹೇಳ್ತಿದೆ? ಹಿಂದೂ ಮುಸ್ಲಿಮ್ನ ಆಟ ಹೇಳಿಬಿಟ್ಟು ನಮ್ಮನ್ನ ಡಿವೈಡ್ ಮಾಡಿ ಡೈವರ್ಟ್ ಮಾಡಿ ಇನ್ನೊಂದು ಕಡೆ ನಮ್ಮ ಸಂಪತ್ತು, ನಮ್ಮ ಉಳಿದಿರುವಂಥ ಉಳಿದ ಆಸ್ತಿ ಪಾಸ್ತಿಗಳನ್ನೆಲ್ಲ ಕೂಡ ಕಸ್ಕೊಂಡು ಹೋಗ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಸರಳ ಸತ್ಯ. ಅದು ದೊಡ್ಡ ಅದ್ಭುತ ಜ್ಞಾನವಾಗಿ ಅವ್ರಿಗೆ ರೂಪುಗೊಳ್ತು. ಫಾರ್ ಎಕ್ಸಾಂಪಲ್ ಪಂಜಾಬ್ನಲ್ಲಿ ರಾವಣನ ನಾವು ಬೇರೆ ಟೈಪ್ ಬಳಸ್ತೀವಿ, ಅದು ಬೇರೆ ಪ್ರಶ್ನೆ, ಇಲ್ಲಿ ಎಕ್ಸಾಕ್ಟ್ ಉದಾಹರಣೆ ತೊಗೊಳ್ಳೋದು ಬೇಡ. ಬಟ್ ಅಲ್ಲಿ ಪಂಜಾಬ್ನಲ್ಲಿ ಎಲ್ಲ ಕಡೆ ದಸರಾ ದಿವಸದ ಇಡೀ ಪಂಜಾಬ್ ತುಂಬ ಅವರು ರಾವಣನ ಸುಟ್ಟರು. ಆ ರಾವಣನ ಬಗ್ಗೆ ಅವರ ಕಾನ್ಸೆಪ್ಟ್ ರಾಂಗ್ ಇದೆ, ಅದು ಬಿಟ್ಬಿಡೋಣ. ಆದರೆ ಅವರು ರಾವಣ ಒಂದು ದೆವ್ವ ಅನ್ನೋ ಅರ್ಥದಲ್ಲಿ ಅವರು ಸುಟ್ಟಿದ್ದಾರೆ. ಅದಕ್ಕೆ ತಲೆಗಳನ್ನು ಮಾಡಿದಾಗ ಅವ್ರು ಏನು ಮಾಡಿದ್ರು, ಅದನ್ನು ಒಂದು ಕಡೆ 6 ತಲೆಗಳ ರಾಕ್ಷಸರನ್ನು ಅವರು ಕ್ರಿಯೇಟ್ ಮಾಡಿದ್ರು. ಒಂದು ಕಡೆ ಅದಾನಿ ಅಂಬಾನಿದು 2 ತಲೆಗಳನ್ನು ಒಂದು ಕಡೆ ಇಟ್ಟರು, ಅಮಿತ್ ಶಾ ಮೋದಿನ ಇದೊಂದು ಇಟ್ಟರು, ಮಧ್ಯದಲ್ಲಿ ಅವರ ಗೋಲ್ವಾರ್ಕರ್ ತಲೆನ ಇಟ್ಟರು, 5 ಇಟ್ಟರು. 5 ತಲೆ ಇಟ್ಟು ಈ 3 ಒಂದೇನೆ. ಅಂದರೆ ಒಂದು ಈಗ ನಾವು ಅದನ್ನು ನಮ್ಮ ಗ್ರಾಂಥಿಕ ಭಾಷೆಯಲ್ಲಿ ನಾವು ಹೇಳಿದಾಗ ಏನು ಹೇಳ್ತೀವಿ, ಸಮಾಜದಲ್ಲಿರುವಂಥ ಅತ್ಯಂತ ಜನವಿರೋಧಿಯಾದಂಥ ಪ್ರತಿಗಾಮಿ ಶಕ್ತಿ, ಸಾಮಾಜಿಕ ಶಕ್ತಿ, ಇನ್ನೊಂದು ಒಂದು ಆರ್ಥಿಕ ಶಕ್ತಿ, ಅವೆರಡೂ ಕೂಡ ಸೇರಿ ಇವತ್ತು ದೇಶವನ್ನು ರಾಜಕೀಯ ಶಕ್ತಿಗೆ ಹಿಡ್ಕೊಂಡಿದ್ದೇವೆ ಅಂತ ಹೇಳ್ತೀವಿ. ಅವರು ಸರಳ ಭಾಷೆಯಲ್ಲಿ ಅವ್ರು ಅರ್ಥ ಮಾಡ್ಕೊಂಡ್ರು ಅದನ್ನು. ಸೊ ಇವರು ಅದಾನಿ ಅಂಬಾನಿ ಮೋದಿ ಮತ್ತು ಅಮಿತ್ ಶಾ ಮತ್ತು ಈ RSSನ ಮುಖಂಡವಾಗಿರುವಂಥ ಗೋಳ್ವಾರ್ಕರ್ ಇವರೆಲ್ಲರೂ ಕೂಡ ಸೇರಿಬಿಟ್ಟು ಒಂದು ಗ್ಯಾಂಗ್, ಈ ಗ್ಯಾಂಗ್ ಸೇರ್ಕೊಂಡು ನಮ್ಮ ಲೂಟಿ ಮಾಡ್ತಿದ್ದಾರೆ ಅನ್ನೋದನ್ನು ಇವತ್ತು ರೈತಾಪಿಯಲ್ಲಿ ಅರ್ಥ ಮಾಡ್ಕೊಳ್ತು. ಉದಾಹರಣೆಗೆ ಹರಿಯಾಣದಲ್ಲಿ ಜಾಟ್ ಕಮ್ಯುನಿಟಿ, ಅದು ಈಗ ನಮ್ಮಲ್ಲಿ ಹೆಂಗೆ ಒಂದು ಮೇಲ್ಜಾತಿಯ ಒಂದು ಇದು ಲಿಂಗಾಯತ ಸಮುದಾಯ ದೊಡ್ಡ ಮಟ್ಟಕ್ಕೆ ಅವ್ರ ಕಡೆ ಪ್ರಭಾವ ಆಯಿತು, ಅದಕ್ಕಿಂತನೂ ಕೂಡ ಇನ್ನೂ ಬಹಳ ಒಂದು ಹೆಚ್ಚಿನ ಒಂದು ಕಟ್ಟರ್ ಹಿನ್ನೆಲೆ ಹೊಂದಿರುವಂಥ ಸಮುದಾಯ ಅದು ಜಾಟ್ ಸಮುದಾಯ. ಇನ್ನು ಖಾಪ್ ಪಂಚಾಯತ್ಗಳು ನಡೆಸ್ತಿದ್ದಂಥ ಸಮುದಾಯ, ಅದು ಪೂರ್ತಿನೇ ಹೋಗಿತ್ತು ಅವ್ರ ಜೊತೆ.
ಆದರೆ ಈ ಹೋರಾಟದ ಭಾಗವಾಗಿ ದೊಡ್ಡ ಮಟ್ಟದ ಜಾಟ್ ಸಮುದಾಯ ಅನ್ನೋಂಥದ್ದು ಹೊರಗೆ ಬಂತು. ಇದೆಲ್ಲ ನಮಗೆ ಪಾಠ ಏನಪ್ಪ ಅಂತ ಹೇಳಿದ್ರೆ, ನಾವು ಇದನ್ನು ಅರ್ಥಪಡಿಸಬೇಕು ಅಂತ ಹೇಳಿದ್ರೆ ಸೈದ್ಧಾಂತಿಕ ವಿಶ್ಲೇಷಣೆಯಿಂದ ಹೋಗೋಕ್ಕಾಗಲ್ಲ. ಅವ್ರ ಬದುಕಿನ ಪ್ರಶ್ನೆಯಿಂದ ಶುರು ಮಾಡ್ತಾ ಹೋದರೆ ಅವರ ಬದುಕಿಗೆ ಪರಿಹಾರ ಏನು ಅಂತ ಹೋದರೆ ಬದುಕಿಗೆ ಕಂಟಕ ಯಾರು ಅಂತ ಅರ್ಥ ಆಗ್ತದೆ. ಆವಾಗ ಆ ಕಂಟಕ ಆಗಿರೋಂಥ ಇವರು ಷಡ್ಯಂತ್ರ ಅನ್ನೋದು ನಮ್ಗೆ ಅರ್ಥ ಆಗ್ತದೆ. ಅಲ್ಲಿಂದನೇ ಪ್ರಾರಂಭ ಮಾಡಬೇಕು ಅನ್ಸುತ್ತೆ. ಸರ್, ಈಗ ಇಂಪಾರ್ಟೆಂಟು, ಈಗ ಮೊನ್ನೆ ನಕ್ಸಲ್ ಮುಖ್ಯವಾಹಿನಿಗೆ ಬಂದ ತಕ್ಷಣ BJP ಒಂದಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಕಾಡಿಂದ ಬಂದಿದ್ದಾರೆ, ಮುಂದಿನ ದಿನಗಳಲ್ಲಿ ಇವ್ರನ್ನ ಅರ್ಬನ್ ನಕ್ಸಲ್ ಮಾಡ್ತಾರೆ. ಈ ಹಿಂದೆ ಬಂದವರು ಏನಾಗಿದ್ದಾರೆ, ಅವ್ರ ಹಿಸ್ಟ್ರಿ, ಅವ್ರು ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲ ಡೀಟೇಲಾಗಿ ತೆಗೀರಿ. ಈ ಥರದ ಪ್ರಶ್ನೆ ಪದೇ 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 ಬರುತ್ತೆ. ಕೇವಲ ಮುಖ್ಯವಾಹಿನಿಗೆ ಬಂದಂಥ ನಕ್ಸಲರಿಗೆ ಮಾತ್ರ ಅಲ್ಲ, ವಿಚಿತ್ರಕಾರಿ ಶಕ್ತಿಗಳ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ ಅರ್ಬನ್ ನಕ್ಸಲ್ ಇದೊಂದು ಚಾಳಿ ಆಗಿಬಿಟ್ಟಿದೆ ಅವರಿಗೆ. ಅರ್ಬನ್ ನಕ್ಸಲ್ ಅಂದರೆ ಯಾರು ಸರ್ ಆ್ಯಕ್ಚುಲಿ? ಅಲ್ಲ, ಅರ್ಬನ್ ನಕ್ಸಲ್ ಅನ್ನೋದು ಒಂದು ಪದ ಇಲ್ಲ, ಅದು ಇವ್ರು ಕಾಯಿನ್ ಮಾಡಿರುವಂಥ ಪದ. ಅರ್ಬನ್ ನಕ್ಸಲ್ ಅನ್ನೋಂಥ ಒಂದು ಕಾನ್ಸೆಪ್ಟ್ ಇಲ್ಲ. ಅಂದರೆ ನಗರದಲ್ಲೂ ಇದ್ಕೊಂಡು ಅವ್ರ ಪ್ರಕಾರ ನಕ್ಸಲೈಟ್ರು ಅಂದರೆ ದೇಶದ್ರೋಹಿಗಳು. ಸೊ ನಗರದಲ್ಲೂ ಇದ್ಕೊಂಡು ಯಾರ್ಯಾರು ಬಹಳ ತೀವ್ರ ಸ್ವರವಾದ ಹೋರಾಟ ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳು. ಸೊ ಹಂಗಾಗಿ ಈಗ ಯಾರನ್ನೊಬ್ಬರ ಮೇಲೆ ಅವ್ರು ಇದನ್ನು ಅರೇನು ಸುಮ್ಮನೆ ಬಳಸ್ತಿರೋದಲ್ಲ, ಸುಮ್ಮನೆ ಸಿಟ್ಟಿಗೆ ಬಳಸ್ತಿರೋದಲ್ಲ. ಇದು ಒಂದು ಭವಿಷ್ಯಕ್ಕೋಸ್ಕರ ಕ್ರಿಯೇಟ್ ಮಾಡ್ತಿರುವಂಥ ಒಂದು ನೆರೇಟಿವ್. ಅವರು ಕ್ಲಿಯರ್ ಕಟ್ಟಾಗಿ ಅಮಿತ್ ಶಾ ನೋಡಿ, ಇಲ್ಲಿಗೆ ಒಂದು 5 ವರ್ಷಗಳ ಹಿಂದೆ ಅನಿಸ್ತದೆ, ಆವಾಗ ಒಂದು SP-ಗಳ IPS ಆಫೀಸರ್ಸ್ದು ಒಂದು ಹೊಸ ಬ್ಯಾಚ್ ರಿಕ್ರೂಟ್ಮೆಂಟ್ ಆಗುತ್ತೆ. ಅವ್ರದ್ದು ಮೊದಲ ಕನ್ವೊಕೇಶನ್ ಅವ್ರದ್ದೆಲ್ಲರೂ ಸೇರಿಸಿ ಫಸ್ಟ್ ಬ್ಯಾಚಿಗೆ ಇದು ಮಾಡ್ತಿದ್ದಾರೆ. ಆವಾಗ ಅಮಿತ್ ಶಾ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ಈಗ ನಿಮ್ಮ ಶತ್ರು ಯಾರು ಅಂತ ಅವ್ರಿಗೆ ಇಡೀ ಸಭೆಯನ್ನು ಪ್ರಶ್ನೆ ಮಾಡಿ ಕೇಳ್ತಾರೆ. ನಿಮ್ಮ ಶತ್ರು ಯಾರು? ಈಗ ನಮ್ಮ ದೇಶಕ್ಕೆ ಇರುವಂಥದ್ದು ಹೊರಗಿನ ಶತ್ರು ಅಲ್ಲ, ನಮ್ಮ ಒಳಗಿರುವಂಥದ್ದು ಶತ್ರುನೇ ಈಗ ನಮಗಿರುವಂಥ ಮೇನ್ ಶತ್ರು. ನಿಮಗೆ ಆ ಕಾಣುವಂಥ ಕಣ್ಣು ಬೇಕು, ನಿಮಗೆ ಆ ಶತ್ರುವನ್ನು ಕಾಣುವಂಥ ಕಣ್ಣು ಬೇಕು. ಹಾಗಾಗಿ ಆಂತರಿಕ ಶತ್ರುವನ್ನು ಗುಡಿದು ಅವರ ಜೊತೆ ಯುದ್ಧ ಮಾಡಲಿಕ್ಕೆ ತಯಾರಾಗಿ ಅಂತ ಅವ್ರಿಗೆ ಕರೆ ಕೊಟ್ಟರು. ಅವ್ರಿಗೆ ಅಮೂರ್ತವಾಗಿತ್ತು, ಅವ್ರಿಗೆ ಅದೇನು ಅರ್ಥ ಆಗಲಿಲ್ಲ. ಆದರೆ ಅಮಿತ್ ಶಾ ತಲೆ ಕ್ಲಿಯರ್ ಕಟ್ ಆಗಿದೆ ಅವರಿಗೆ. ಸೊ ಅವರಿಗೆ ಯಾರ್ಯಾರು ತಮ್ಮ ವಿರುದ್ಧವಾಗಿ ಈ ಸಂವಿಧಾನ ವಿರೋಧಿಗಳ ಶಕ್ತಿಗಳ ವಿರುದ್ಧವಾಗಿ ಯಾರೆಲ್ಲ ಪ್ರತಿರೋಧ ಮಾಡ್ತಿದ್ದಾರೋ, ಅವರು ಸಂಘಟನೆ ಮಾಡಿ ಹೋರಾಟ ಮಾಡ್ತಿರೋವಂಥದ್ದು ಇರ್ಬೋದು, ಕಲಾವಿದರು ಇರಬಹುದು, ಜರ್ನಲಿಸ್ಟ್ ಇರಬಹುದು, ಇನ್ನೊಬ್ಬ ಸಾಹಿತಿ ಇರ್ಬೋದು, ಯಾರೇ ಇರ್ಬೋದು, ಯಾರೆಲ್ಲ ತಮ್ಮ ವಿರುದ್ಧ ಪ್ರತಿರೋಧ ಒಡ್ಡುತ್ತಿದ್ದಾರೋ ಅವರ ದೃಷ್ಟಿಯಲ್ಲಿ ಅವರೆಲ್ಲರೂ ಕೂಡ ಅರ್ಬನ್ ನಕ್ಸಲ್ಸೆ. ಆದರೆ ಇದನ್ನು ಈಗ ಅವರು ಮುಂದೆ ಒಂದು ದೊಡ್ಡ ದಾಳಿಗೋಸ್ಕರ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವ್ರಿಗೆ ಆ ಕ್ಲಾರಿಟಿ ಇದೆ ಮುಂದೆ ಏನಾಗಲಿದೆ ಅಂತ. ಶ್ರೀಲಂಕಾ, ಬಾಂಗ್ಲಾದೇಶಗಳ ಭವಿಷ್ಯವನ್ನು ಅವ್ರ ತಲೆಯಲ್ಲೂ ಇದೆ ಏನಾಗುತ್ತೆ ಅಂತ. ಯಾಕಂದರೆ ಅದು ಸಹಜ ಪ್ರಕ್ರಿಯೆ. ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸಮಾಜದ ಚಕ್ರದಿಂದ ಕೂಡ ಇದು ಹೆಂಗೆ ಬರುತ್ತೆ ಅಂತ ಗೊತ್ತಿದೆ. ಅದಕ್ಕೆ ದಮನ ಮಾಡಲಿಕ್ಕೆ ಅವ್ರು ತಯಾರಿಗಳು ಮಾಡ್ತಿದ್ದಾರೆ. ಈಗ ಇಡೀ ನಮ್ಮ ಈ ನೀತಿ ಸಂಹಿತೆಯನ್ನು ಬದಲಾವಣೆ ಮಾಡಿದ್ದಕ್ಕೆ ಏನಕ್ಕೆ? ಪ್ರಜಾತಾಂತ್ರಿಕ ಹಕ್ಕುಗಳನ್ನೆಲ್ಲ ಮೊಟಕು ಮಾಡಿಸಿ ಪ್ರತಿಭಟನೆ ಮಾಡೋಕ್ಕೂ ಅವಕಾಶ ಇಲ್ಲದಿರುವಂಥ ಒಂದು ಕಾಯ್ದೆಗಳನ್ನು ರೂಪಿಸ್ತಿರೋದು ಏನಕ್ಕೆ? ಭವಿಷ್ಯಕ್ಕೆ ಸಿದ್ಧ ತಯಾರಿಗಳನ್ನು ಮಾಡ್ತಿದ್ದಾರೆ ಅವರು. ಯಾಕಂದರೆ ಏನು ಪ್ರಜಾ ಚಳವಳಿಗಳು ಏನು ಹುಡ್ತಿದ್ದಾವೆ, ರೋಹಿತ್ ವೇಮುಲ ಅವರ ತಮ್ಮ ಬಲಿದಾನದ ನಂತರದಲ್ಲಿ ಏನು ಒಂದು ಅಲೆಯಾಗಿ ಏನು ಚಳವಳಿಗಳು ಬೆಳೀತಾ ಇದ್ದಾವೆ, ಅದು ರೈತ ಚಳವಳಿ ಇರ್ಬೋದು, ಭೂನಾ ಚಳವಳಿ ಇರ್ಬೋದು, ನಮ್ಮ CA NRC ವಿರುದ್ಧ ಅಂತ ಬಂದ ಚಳವಳಿ ಇರ್ಬೋದು, ಈ ಎಲೆಕ್ಷನ್ಸ್ನಲ್ಲೇ ಜನಪ್ರತಿರೋಧ ಬಂದಿದ್ದಿರ್ಬೋದು, ಮೀಡಿಯಾಗಳಲ್ಲಿ ಬರ್ತಿರುವಂಥ ಪ್ರತಿರೋಧ ಇರ್ಬೋದು. ಈ ಪ್ರತಿರೋಧಗಳು ಅಲೆಗಳು ರೂಪಿತ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ನಾವು ವಿಶಾಲ ಕಣ್ಣಿಂದ ನೋಡಿದ್ರೆ ಕಾಣಿಸ್ತದೆ ಅಲೆಗಳು. ಈ ಅಲೆಗಳೆಲ್ಲ ಬಂದು ದೊಡ್ಡ ಪ್ರವಾಹಕ್ಕೆ ಅಪ್ಪಳಿಸುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದನ್ನು ತಡಿಬೇಕು, ಆಕ್ರಮಣಕ್ಕೆ ಇಳಿಬೇಕು ಅಂತ ಹೇಳಿದ್ರೆ ನೀವು ಅದು ಹೇಳ್ತಾರಲ್ಲ, ಒಂದು ನಾಯಿನ ಓಡಿಸ್ಬೇಕಂದ್ರೆ ಮೊದಲು ಹುಚ್ಚನಾಯಿ ಅಂತ ಅದನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಒಂದು ಕ್ರಿಮಿನಲ್ಸ್ ಮಾಡಬೇಕು, ನಮ್ಮನ್ನೆಲ್ಲವೂ ಕ್ರಿಮಿನಲ್ಸ್ ಮಾಡಬೇಕು. ಇವನ್ನು ಆಧುನಿಕ ಕ್ರಿಮಿನಲ್ಸ್ನ ಪಟ್ಟವೇ ಅರ್ಬನ್ ನಕ್ಸಲ್ಸ್. ಅದನ್ನು ಅವ್ರು ಬಿಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸರ್, ಈಗ ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಇವತ್ತು ಕೋಮು ಶಕ್ತಿಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರವನ್ನು ಮಾಡುತ್ತೆ, ಕುತಂತ್ರ ಮಾಡ್ತಾ ಇದೆ. ತಮ್ಮ ಸರ್ವೈವ್ಗೋಸ್ಕರ ಜನ ದಂಗೆ ಹೇಳುವಂತಹ ಆ ಹಿಂಟ್ಸ್ ಅವ್ರಿಗೆ ಸಿಕ್ಕಿದೆ. ಈ ಮನಸ್ಸುಗಳ ನಡುವೆ ಒಂದಿಷ್ಟು ಗೊಂದಲಗಳೆಲ್ಲ ಇದ್ದಾವೆ. ಅದು ಗಾಂಧಿ ಮತ್ತು ಅಂಬೇಡ್ಕರ್ ಅನ್ನೋ ಚರ್ಚೆ. ಮೇಡಮ್ ಅವರು ಗಾಂಧಿ ಬಗ್ಗೆ ಹೇಳ್ತಿದ್ದಂಗೆ ಅವ್ರಿಗೆ ಆಕ್ರೋಶ ಬಂತು. ಗಾಂಧಿನ ನಾವು ಹಾಗೆ ಓದ್ಕೊ ಬಂದಿದ್ದೀವಿ, ಹಾಗೆ ತೊಗೊಂಡು ಹೋಗಿದ್ದೀವಿ. ಇವತ್ತು ಕೋಮು ಶಕ್ತಿಗಳ ವಿರುದ್ಧ ಇರುವಂಥ ಮನಸ್ಸುಗಳೇ, ಗುಂಪುಗಳೇ, ಸಂಘಟನೆಗಳೇ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ.
ಗಾಂಧಿಗೂ ಅಂಬೇಡ್ಕರ್ಗೆ ಆಗ್ತಾ ಇರಲಿಲ್ಲ, ಗಾಂಧಿಯನ್ನು ಅಂಬೇಡ್ಕರ್ ಒಪ್ತಾ ಇರಲಿಲ್ಲ. ಆ ಕಾಲದ ವಿಚಾರನ, ಅದು ಸತ್ಯ ಸುಳ್ಳದು ಆಮೇಲೆ ಸರ್, ಅದನ್ನು ಈ ಕಾಲಕ್ಕೆ ತಂದು ಅಂಬೇಡ್ಕರ್ ಮತ್ತು ಗಾಂಧಿಯವರನ್ನು ಒಡೆಯೋದ್ರಿಂದ ಆ ಕೋಮು ಶಕ್ತಿಗಳಿಗೆ, ಆ ವಿಚಿತ್ರಕಾರಿ ಶಕ್ತಿಗಳಿಗೆ ಅನುಕೂಲ ಆಗುತ್ತಲ್ವಾ ಅಂತ ಪ್ರಶ್ನೆ. ನೋಡಿ, ಈಗ ಗಾಂಧಿ ಅಂಬೇಡ್ಕರ್ ನಡುವೆ ಭಿನ್ನಾಭಿಪ್ರಾಯ ಇರಲಿಲ್ಲ, ವಾದ ವಿವಾದ ಇರಲಿಲ್ಲ, ಸೈದ್ಧಾಂತಿಕ ಸಂಘರ್ಷ ಇರಲಿಲ್ಲ ಅಂತಲ್ಲ, ಖಂಡಿತ ಇತ್ತು. ಅಂಬೇಡ್ಕರ್ಗೂ ಮಾರ್ಕ್ಸ್ವಾದಿಗಳ ನಡುವೆ ಭಿನ್ನಾಭಿಪ್ರಾಯ ಇರಲಿಲ್ಲ, ಸೈದ್ಧಾಂತಿಕ ಸಂಘರ್ಷ ಇರಲಿಲ್ಲ ಅಂತಲ್ಲ, ಇತ್ತು. ಲೋಹಿಯಾವಾದಿಗಳಿಗೂ ಅಂಬೇಡ್ಕರ್ವಾದಿಗಳಿಗೂ ಇರಲಿಲ್ವಾ? ಇತ್ತು. ಇದೆಲ್ಲ ಏನಪ್ಪ ಅಂದರೆ ಎಲ್ಲ ಭಿನ್ನಾಭಿಪ್ರಾಯಗಳು, ಎಲ್ಲ ವಾಗ್ವಾದಗಳು ಅವು ತಪ್ಪು ಅಂತಲ್ಲ. ಯಾವುದೇ ಒಂದು ಬೆಳವಣಿಗೆ ಆಗಬೇಕಂದ್ರೆ ಎರಡು ಚಿಂತನೆಗಳ ಸಂಘರ್ಷನೇ ಸಮಾಜ ಮುಂದಕ್ಕೆ ತೊಗೊಂಡೋಗ್ತದೆ, ಸಮಾಜದಲ್ಲಿ ಇರಬೇಕು. ಆದರೆ ಇದರಲ್ಲಿ ಒಂದು ಪ್ರತಿಯೊಂದು ಕೂಡ ಶತ್ರು ವೈರುಧ್ಯ, ಮಿತ್ರ ವೈರುಧ್ಯ ಅಂತ ಇರ್ತದೆ. ಮಿತ್ರರ ನಡುವಿನಿರುವಂಥ ವಾದ ವಿವಾದಗಳು ಯಾವಾಗಲೂ ಕೂಡ ಒಂದು ನಮ್ಮ ಚಿಂತನೆಗಳನ್ನು ಬೆಳೆಸ್ತವೆ. ಶತ್ರುಗಳ ನಡುವೆ ಇರುವಂಥ ವಾದ ವಿವಾದಗಳು ಒಂದೊಂದು ನಾಶ ಮಾಡಲಿಕ್ಕೆ ಹೋಗ್ತದೆ, ಇನ್ನೊಂದು ಅದನ್ನು ಹೆಂಗಾದ್ರೂ ಪ್ರತಿರೋಧ ಒಡ್ಡಿ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ಹೋಗ್ತದೆ. ಇದು ನಮ್ಮೆಲ್ಲ ಇತಿಹಾಸದಲ್ಲಿ ನಡೆದಿರುವಂಥವು ಕೂಡ ನಮ್ಮ ಮಿತ್ರ ಬಣದಲ್ಲಿ ನಡೆದಿರುವಂಥ ವಾದ ವಿವಾದಗಳು ಅವೆಲ್ಲ ಬಹಳ ಆರೋಗ್ಯಪೂರ್ಣಗಳು, ಅವೆಲ್ಲ ಇರಬೇಕು. ಸರಿ ತಪ್ಪುಗಳು ಎಲ್ಲ ಆಗ್ಬಿಟ್ರು ಅಂತ ಎಲ್ಲ ಸರಿ ಅಂತಲ್ಲ, ಎಲ್ಲರೂ ಕರೆಕ್ಟು ಅಂತಲ್ಲ, ಅವೆಲ್ಲ ಇರ್ತವೆ. ಆದರೆ ಅವರು ನಾವೇನು ಮಾಡಿದ್ವಿ, ಇದಕ್ಕೆ ಬೇಕಾಗಿರುವಂಥ ಬುನಾದಿನ ನಾವು ಹೋರಾಟ ಚಳವಳಿಗಳಲ್ಲಿ ನಮ್ದಾಗ್ಬಿಡ್ತು. ನಾವು ಪೂರ್ತಿ ಅಂಬೇಡ್ಕರ್ನ ಕೆಲವರೆಲ್ಲ ಕೂಡ ಗಾಂಧಿನ ಟೋಟಲ್ ರಿಜೆಕ್ಟ್ ಮಾಡೋಂಥದ್ದು, ಇನ್ನು ಕೆಲವರು ಅಂಬೇಡ್ಕರ್ನ ರಿಜೆಕ್ಟ್ ಮಾಡೋಂಥದ್ದು, ಇನ್ನು ಕೆಲವರು ಮಾರ್ಕ್ಸ್ವಾದನ ರಿಜೆಕ್ಟ್ ಮಾಡೋಂಥದ್ದು. ಅಂದರೆ ಇದು ನಾವೇ ಮಾಡ್ಕೊಂಡಂಥ ಫಸ್ಟ್ ಸೆಲ್ಫ್ ಡ್ಯಾಮೇಜ್. ಒಂದೊಂದು ಸಿದ್ಧಾಂತಗಳ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಸಂಘರ್ಷ ಮಾಡಿಬಿಟ್ವಿ. ಅವ್ರು ಏನು ಹೇಳ್ತಿದ್ದಾರೋ ಅವೆಲ್ಲ ವಿಚಾರಗಳನ್ನು ನಾವೇ ನಮ್ಮ ಪುಸ್ತಕಗಳಲ್ಲಿ ಬರೆದು ತಂದಿಟ್ಟಾರೆ. ಅಂಬೇಡ್ಕರ್ ಹಿಂಗೆ ಮಾಡಿದ್ರು, ಇದು ಮಾಡಿದ್ರು ಅಂತ. ಅದನ್ನು ಅವರೆಲ್ಲ ಕೂಡ ದುರ್ಬಳಕೆ ಮಾಡ್ಕೊಂಡು ಇವತ್ತು ಅವ್ರು ಒಟ್ಟು ಹೊಡಿಬೇಕಾಗಿದೆ. ಅದು ಹೆಂಗಿದೆಪ್ಪ ಅಂತ ಹೇಳಿದ್ರೆ, ಅದು ಹಾಲಲ್ಲಿ ಹುಳಿ ಹಿಂಡೋ ಕೆಲಸ ಅಂತಾರಲ್ಲ, ಪ್ರತಿಯೊಂದರಲ್ಲೂ ಹುಳಿ ಹಿಂಡಬೇಕು, ಹೊಡಿಬೇಕು, ಹುಳಿ ಹಿಂಡಬೇಕು, ಹೊಡಿಬೇಕು. ಜಾತಿಯಲ್ಲಿ ಇದೆಯಾ ಹೊಡೀರಿ, ಧರ್ಮ ಇದೆಯಾ ಹೊಡೀರಿ, ಸಿದ್ಧಾಂತ ಇದೆಯಾ ಹೊಡೀರಿ. ಅವ್ರು ಹೊಡೆಯೋ ಶಕ್ತಿ ಅದು. ಸೊ ಹೊಡಿಲಿಕ್ಕೆ ಬೇಕಾಗಿರೋ ಮೆಟೀರಿಯಲ್ ನಾವು ಅವಾಗ ಕೊಟ್ಟಿದ್ವಿ. ಬಟ್ ಇವತ್ತು ಮತ್ತೆ ಎಲ್ಲರೂ ಕೂಡ ಒಗ್ಗೂಡುವಂಥ ಒಂದು ಕಾಲಘಟ್ಟ, ಒಗ್ಗೂಡೋ ಪ್ರಕ್ರಿಯೆ ನಡೀತಾ ಇದೆ. ಅದು ಚೆನ್ನಾಗಿದೆ. ಆ್ಯಕ್ಚುಲಿ ಈಗಲೂ ಕೂಡ ಒಡೆದೋಗ್ತಿದ್ದೀವಿ ಅನ್ನೋದಲ್ಲ, ಆ್ಯಕ್ಚುಲಿ ಒಡೆದು ಹೋಗುವ ಕಾಲಘಟ್ಟದಿಂದ ಈಗ ಒಗ್ಗೂಡುವ ಕಾಲಘಟ್ಟದತ್ತ ಹೊರಳಿದೆ ಸಮಾಜ. ಈಗ ನಾವು ಸ್ಪಷ್ಟವಾಗಿ ನೋಡ್ತಿದ್ದೀವಲ್ಲ. ಈಗ ನೀವು ನಕ್ಸಲ್ ವಿಚಾರ ಪ್ರತಿಪಾದಿಸಿದ್ರಿ. ಅವರು ದೊರೆಸ್ವಾಮಿಯವರು ಗಾಂಧಿವಾದಿ, ನಾನು ಮಾವೋಯಿಸ್ಟ್ ಹಿನ್ನೆಲೆಯಿಂದ ಬಂದಾನು. ನಾವಿಬ್ಬರು ಸೇರಿ ಭೂಮಿ ವಸತಿ ಹೋರಾಟನ ಮಾಡಿದ್ವಿ, ಅನ್ಯೋನ್ಯವಾಗಿ ನಾವು ಒಂದೇ ಇದಾಗಿ ನಾವು ಮಾಡಿದ್ವಿ. ಈಗ ಕರ್ನಾಟಕದಲ್ಲೂ ಕೂಡ ನೋಡಿದ್ರೆ ಈಗ ಬಹಳ ಒಂದು ಒಳ್ಳೆ ಪರಂಪರೆ ಕ್ರಿಯೇಟ್ ಆಗ್ತಿದೆ. ಮಾರ್ಕ್ಸ್ವಾದಿಗಳಿರ್ಬೋದು, ಗಾಂಧಿವಾದಿಗಳಿರ್ಬೋದು, ಅಂಬೇಡ್ಕರ್ವಾದಿಗಳಿರ್ಬೋದು, ಎಲ್ಲರೂ ಕೂಡ ಕೂಡಿ ಹೋರಾಟ ಮಾಡುವಂಥ ಒಂದು ಪರಂಪರೆನ ಕರ್ನಾಟಕ ಕೊಟ್ಕೊಡ್ತಿದೆ. ಈ ವಿದ್ಯಮಾನವನ್ನು ಚುನುಡಿತಿದೆ. ಅವ್ರು ಇರೋದೇ ಹಂಗೆ ಹೊಡಿಯೋಕ್ಕೆ ಇದನ್ನು ತರ್ತಾ ಇದ್ದಾರೆ. ಬಟ್ ಇದನ್ನು ನಾವು ನಮ್ಮೊಳಗೆ ನಮಗೇನು ದೊಡ್ಡ ವಿಚಾರ ಅಲ್ಲ, ಆದರೆ ಜನಸಾಮಾನ್ಯರಿಗೆ ಇದನ್ನು ಹೆಂಗೆ ಅರ್ಥಪಡಿಸ್ತೀವಿ ಅನ್ನುವಂಥದ್ದು ಸ್ವಲ್ಪ ಚಾಲೆಂಜಿಂಗ್. ಅದು ಸುಲಭ ಇಲ್ಲ ಅದನ್ನು ಹೋಗ್ಬಿಟ್ಟು. ಯಾಕಂದರೆ ಒಂದು ಸೈದ್ಧಾಂತಿಕ ಪ್ರಶ್ನೆ ಇದೆ, ಅದನ್ನು ಹೋಗ್ಬಿಟ್ಟು ಈಗ ಅಂಬೇಡ್ಕರ್ನವನ್ನ ಸೋಲಿಸಿದ್ಯಾರು ಕಾಂಗ್ರೆಸ್ನವರಲ್ಲೇನ್ರಿ ಅಂತ ತೊಗೊಂಡೋಗಿ ತೋರಿಸಿದ್ರೆ ಗಲಿಬಿಲಿ ಆಗ್ತದೆ. ಈಗ ನಾವು ಹೋಗಿ ದೊಡ್ಡ ಸಿಕ್ಕಾಬಿಟ್ಟೆ ಸಿದ್ಧಾಂತ ಹೇಳ್ಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ, ಒಟ್ಟು ಸೋಲಿಸಿದ್ದು ಹುತ್ತಾನೆ ಅನ್ಬರ್ತದೆ. ಇದೊಂದು ಹೊಸ ಅಟ್ಯಾಕ್ ನಮ್ಮ ಮೇಲೆ. ಇದಕ್ಕೂ ನಾವು ಸ್ವಲ್ಪ ನಮ್ಮ ತಯಾರಿಗಳಿಗೂ ಮಾಡ್ಕೋಬೇಕಾಗಿದೆ. ಅದನ್ನು ಇನ್ನೂ ಕೂಡ ಸರಳವಾಗಿ ಜನರಿಗೆ ಅದನ್ನು ಹೆಂಗೆ ಕನ್ವಿನ್ಸ್ ಮಾಡ್ತೀವಿ ಅನ್ನೋದರಲ್ಲಿ ಇನ್ನೂ ಪಟ್ಟು ಬಂದಿಲ್ಲ ಸಮಾಜದೊಳಗೆ, ನಮ್ಮಲ್ಲೇ ಬಂದಿಲ್ಲ. ಅದು ಏನು ಎಲ್ಲ ಹೊರಗಡೆ ಇಲ್ಲ ಅಂತಲ್ಲ, ನಾವಿನ್ನೂ ಕರೆಕ್ಟಾಗಿ ಅದನ್ನು ಪಟ್ಟು ಹಿಡಿದು ಅದನ್ನು ಕನ್ವಿನ್ಸ್ ಮಾಡುವಂಥ ಆರ್ಗ್ಯುಮೆಂಟ್ಸ್ ಬಿಲ್ಡ್ ಮಾಡಬೇಕು ಅನಿಸ್ತದೆ. ಸರ್, ಈಗ ಸಂವಿಧಾನ ಬದಲಾಯಿಸೋ ಸ್ಟೇಟ್ಮೆಂಟು, ಆಮೇಲೆ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡುವಂಥ ಪ್ರಯತ್ನ, ಇವೆರಡೂ ಯಾರು ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ನಮಗಿದ್ದೇ ಇದೆ. ಆದರೆ ಇದರಿಂದ ಲಾಭ ಪಡೆದುಕೊಳ್ಳುವಂತಹ ಒಂದು ಪಕ್ಷ ಇತ್ತೀಚೆಗೆ ಸಿಕ್ಕಾಪಟ್ಟೆ ಸಂವಿಧಾನವನ್ನು ಹಿಡ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲಿ ನೋಡಿದ್ರು ಸಂವಿಧಾನವೇ. ಅವರು ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳೋದಕ್ಕೆ, ಇವರು ಅಂಬೇಡ್ಕರ್ ಅವಹೇಳನ ಮಾಡ್ತಾರೆ ಅಂತ ಹೇಳೋದಕ್ಕೆ. ಅವರ ಸ್ಟೇಟ್ಮೆಂಟನ್ನು ಲಾಭ ಮಾಡಿಕೊಳ್ಳುವಂಥ ಈ ಸೆಕ್ಯುಲರ್ ಪಕ್ಷ ಅಥವಾ ಸೆಕ್ಯುಲರ್ ಪಕ್ಷಗಳು ಅಂತಿದ್ದಾವಲ್ಲ, ಇವರ ಎಥಿಕ್ಸ್ ಬಗ್ಗೆ ಏನು ಹೇಳ್ತೀರಾ ಸರ್? ಸೆಕ್ಯುಲರ್ ಪಕ್ಷಗಳ ಈ ಸೆಕ್ಯುಲರ್ ಪಕ್ಷಗಳ ಎಥಿಕ್ಸ್ ಬಗ್ಗೆ ನೋಡಿ, ಎಲ್ಲವೂ ಕೂಡ ಒಂದು ಸಾಪೇಕ್ಷಾರ್ಥದಲ್ಲಿರ್ತದೆ. ಎಲ್ಲವೂ ಕೂಡ ನಾವು ಒಂದೇ ಅಳತೆಯಲ್ಲಿ ನಾವು ನೋಡೋಕ್ಕಾಗೋದಿಲ್ಲ. ಅಂದರೆ ಪಕ್ಷಗಳು ಕೂಡ ರೂಪಾಂತರ ಹೋಗ್ತಿರ್ತವೆ. ಈಗ ಕಾಂಗ್ರೆಸ್ ಪಕ್ಷನೇ ನಾವು ತಗೊಳ್ಳೋದಾದರೆ, ಸ್ವಾತಂತ್ರ್ಯ ಚಳವಳಿಯಲ್ಲಿದ್ದಂಥ ಕಾಂಗ್ರೆಸ್ ಬೇರೆ, ಅದಾದ ನಂತರದಲ್ಲಿ ಬಂದಂಥ ಕಾಂಗ್ರೆಸ್ ಬೇರೆ, ಎಮರ್ಜೆನ್ಸಿ ಬಂದಾಗಿದ್ದಂಥ ಕಾಂಗ್ರೆಸ್ ಬೇರೆ, ನರಸಿಂಹರಾವ್ ಅವರ ಗ್ಲೋಬಲೈಸೇಷನ್ ಆಗ್ತಿದ್ದಂಥ ಕಾಲಘಟ್ಟದಲ್ಲಿ ಬಂದಿರುವಂಥ ಕಾಂಗ್ರೆಸ್ ಬೇರೆ, ನಂತರದಲ್ಲಿ ಬಂದಂಥ ಸೋನಿಯಾ ಗಾಂಧಿಯ ಕಾಂಗ್ರೆಸ್ ಬೇರೆ.
ಈಗ ರಾಹುಲ್ ಗಾಂಧಿಯವರ ಕಾಂಗ್ರೆಸ್ಸು ಬೇರೆ. ಇದು ಒಂದು ಚಲನೆಯಲ್ಲಿರ್ತದೆ. ಈ ಚಲನೆ ಕೂಡ ಹೆಂಗೆ ತೀರ್ಮಾನ ಆಗ್ತದೆಪ್ಪ ಅಂದರೆ ಸಮಾಜದೊಳಗೆ ಯಾವ ಎದುರಾಳಿ ಜೊತೆ ಅದು ಸಂಘರ್ಷ ಮಾಡ್ತಿದೆ ಅನ್ನೋದ್ರ ಮೇಲೂ ಕೂಡ ತೀರ್ಮಾನ ಆಗ್ತದೆ. ಕಾಂಗ್ರೆಸ್ಸು ಮೊದಲು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಿತ್ತು, ಹಂಗಾಗಿ ಹೆಚ್ಚು ತಾತ್ವಿಕ ಶಕ್ತಿಯನ್ನು ಹೊಂದದಂಥ ಆ ಕಾಂಗ್ರೆಸ್, ಅದು ಪಕ್ಷ ಅಲ್ಲ, ಅದು ಚಳವಳಿ ಕಾಂಗ್ರೆಸ್ ಅನ್ನೋದು ಇನ್ನು ಹೆಚ್ಚಿನ ತಾತ್ವಿಕವಾಗಿತ್ತು. ಪವರಿಗೆ ಬಂದ ನಂತರದಲ್ಲಿ ಅದು ಅಧಿಕಾರದ ಪಕ್ಷ ಕಾಂಗ್ರೆಸ್ ಆಯಿತು. ಅದಾದ ತಕ್ಷಣ ಅಧಿಕಾರದ ಅಮಲು ಯಾರಿಗಾದ್ರೂ ಇರ್ತದೆ, ಅದು ಕಾಂಗ್ರೆಸ್ಗೂ ಇರ್ತದೆ, ಕಮ್ಯುನಿಸ್ಟ್ಗೂ ಇರ್ತದೆ, ಯಾರು ಬೇಕಾದ್ರೂ ಇರ್ತದೆ. ಅಧಿಕಾರಕ್ಕೆ ಮೇಲೆ ಅದರ ಅಮಲು ಏರಿತು. ಅದರ ಅಮಲು ಎಮರ್ಜೆನ್ಸಿ ಅಷ್ಟೊತ್ತಿಯರಿಗೆ ಪಿತ್ತ ನೆತ್ತಿಗೇರಿದ್ದು ವಾಸ್ತವನೇ. ಅದರ ವಿರುದ್ಧವಾಗಿ ಜನಬಂಡಾಯ ಬಂದಿದ್ದು ವಾಸ್ತವನೇ. ಆಗಿದ್ದ ತಪ್ಪು ವಾಸ್ತವನೇ. ಅದಾದ ನಂತರದಲ್ಲಿ ಮತ್ತೆ ಸ್ವಲ್ಪ ಡೌನ್ ಆಯಿತು ಅದರ ಮೂಡು. ಅದೇ ಸಂದರ್ಭದಲ್ಲಿ ಜಾಗತೀಕರಣ ಬಂತು. ಜಾಗತೀಕರಣದ ಅಪಾಯಗಳಿಗೆ ಅದು ಬಲಿಯಾಗಿದ್ದು ವಾಸ್ತವನೇ. ಕೋಮುವಾದದ ಆಟ ನಡೆದಾಗ ಅದಕ್ಕೆ ಸಾಫ್ಟ್ ಧೋರಣೆಯನ್ನು ತಾಳಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟಿದ್ದು ವಾಸ್ತವನೇ. ಈ ಎಲ್ಲ ತಪ್ಪುಗಳನ್ನು ಯಾವಾಗ ಮಾಡ್ತಾ ಹೋತೋ ಕಾಂಗ್ರೆಸ್ ಇಳಿತಾ ಹೋಯಿತು ಅದನ್ನು. ಯಾಕಂದರೆ ಆ ತಪ್ಪುಗಳಿಂದ ಜನ ಬೇಸತ್ತರು. ಆ ಜನರ ಬೇಸರವನ್ನು ಬಳಸ್ಕೊಂಡು ಅವರು ಅದನ್ನು ಅಡ್ವಾಂಟೇಜಿಗೆ ಬಳಸ್ಕೊಂಡು ಬೆಳೀತಾ ಹೋದರು. ಇವರ ತಪ್ಪುಗಳು ಅವರಿಗೆ ಅವಕಾಶಗಳಾಗಿ ಪರಿವರ್ತನೆ ಆಯಿತು. ಇದು ತುಂಬ ಬಿದ್ದ ಮೇಲೆ ಈಗ ಕಾಂಗ್ರೆಸ್ಗೂ ಕೂಡ ಬುದ್ಧಿ ಚಿಗುರುವ ಕಾಲಘಟ್ಟದಲ್ಲಿ ಇದೆ. ಅದು ಟರ್ನಿಂಗ್ ಇದೆ. ಅದರ ಲೀಡರ್ಶಿಪ್ನಲ್ಲಿ ಜಾಸ್ತಿ ಟರ್ನಿಂಗ್ ಬರ್ತಿದೆ. ವಿಶೇಷವಾಗಿ ರಾಹುಲ್ ಗಾಂಧಿ ಪಕ್ಷಕ್ಕಿಂತನೂ ಅವ್ರು ಭಿನ್ನನೇ ಇದ್ದಾರೆ. ಹಿ ಈಸ್ ಅಬೌವ್ ಪಾರ್ಟಿ. ಅವರ ಚಿಂತನೆಗಳು, ಅವರ ಮೌಲ್ಯಗಳು ಬೇರೆಯೇ ಇದೆ. ಇಟ್ ಇಸ್ ಎ ಪಾರ್ಟಿ, ಹಂಗಲ್ಲ. ಬಟ್ ಪಾರ್ಟಿನೂ ಕೂಡ ಇವತ್ತು ಅನಿವಾರ್ಯವಾಗಿ ಈ ಸಂವಿಧಾನ ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳ ಜೊತೆ ಗುದ್ದಾಡ್ತಿರೋದ್ರಿಂದ ಅದರ ಓವರಾಲ್ ಚಲನೆ ಪಾಸಿಟಿವ್ ಡೈರೆಕ್ಷನಲ್ಲಿದೆ, ನೆಗೆಟಿವ್ ಡೈರೆಕ್ಷನ್ ಅಲ್ಲ. ನಮಗೆ ಬೈಲಿಕ್ಕೆ ಸುಮಾರಿದೆ ಕಾಂಗ್ರೆಸ್ನ, ಎಷ್ಟು ಬೇಕಾದ್ರೂ ಬೈಬೋದು. ಆದರೆ ನಾವು ಡೈರೆಕ್ಷನ್ಸ್ನ ನೋಡಬೇಕು ಯಾವಾಗಲೂ ಕೂಡ, ಪ್ರತಿಯೊಂದು ಕೂಡ ಯಾವ ಡೈರೆಕ್ಷನ್ ಅದು ಓವರಾಲ್ ಪಾಸಿಟಿವ್ ಡೈರೆಕ್ಷನಲ್ಲಿದೆ. ಆದರೆ ನಮ್ಮದ್ರ ಜೊತೆ ಗುದ್ದಾಟ ಏನಪ್ಪ ಅಂತ ಹೇಳಿದ್ರೆ, ಅದರ ಸಮಾಜ ಏನು ಕೇಳ್ತಿದೆಯೋ ಅದರಿಂದ ಜವಾಬ್ದಾರಿ, ಏನು ಪಾತ್ರ ನಿರ್ವಹಿಸಬೇಕು ಅಂತ ಹೇಳ್ತಿದೆಯೋ ಆ ಜವಾಬ್ದಾರಿಯಿಂದ ನಿರ್ವಹಿಸ್ತಾ ಇಲ್ಲ. ಅಷ್ಟು ಸೀರಿಯಸ್ನೆಸ್ ಜೊತೆ ತೊಗೊಳ್ತಿಲ್ಲ, ಆ ಕಮಿಟ್ಮೆಂಟ್ ಜೊತೆ ತೊಗೊಳ್ತಿಲ್ಲ. ಇನ್ನು ಹಿಂದಿನ ಮಂದ ಬುದ್ಧಿ, ಹಳೆಯ ಸ್ಟೈಲು, ಇನ್ನು ಅದರ ಪ್ರಭಾವ ಇದರಿಂದ ಏನೋ ಹೊರಗೆ ಬಂದಿಲ್ಲ. ಹಾಗಾಗಿ ಅದ್ರ ಜೊತೆ ನಮ್ಗೆ ಗುದ್ದಾಟ ಮಾಡ್ಬೇಕು. ನಾವು ಕಾಂಗ್ರೆಸ್ ಜೊತೆ ಸಿಕ್ಕಾಬಟ್ಟೆ ಗುದ್ದಾಡಬೇಕು. ಈಗಂತೂ ಕರ್ನಾಟಕದಲ್ಲಿ ಮುಂದಿನ 3 ವರ್ಷ ಜಗ್ಗಿ ಗುದ್ದಾಡಬೇಕು. ನಮ್ಮ ವೆಂಕಟೇಶ್ ಅವರು ಕೂತ್ಕೊಂಡಿದ್ದಾರೆ, ಕಾಂಗ್ರೆಸ್ ಜೊತೆ ಸಿಕ್ಕಾಬಟ್ಟೆ ಅವ್ರಿಗೋಗಿ ತಲೆ ತಿನ್ಬೇಕು ಹೋಗಿ. ಯಾಕಂದ್ರೆ ಇದು ನಮಗೆ 3 ವರ್ಷದ ಪೀರಿಯಡ್, ನಮಗೆ ಗೋಲ್ಡನ್ ಪೀರಿಯಡ್ ನಮಗೆ ಕಾಂಗ್ರೆಸ್ ಜೊತೆ ಗುದ್ದಾಡೋಕ್ಕೆ. ಯಾಕಂದರೆ ಕಾಂಗ್ರೆಸ್ನ ಗುದ್ದಾಡಿ ಎಷ್ಟು ಸುಧಾರಿಸ್ತೀವೋ ಅಷ್ಟು ನೆಕ್ಸ್ಟ್ ನಮಗೆ ಕರ್ನಾಟಕವನ್ನು ಉಳಿಸ್ಕೊಳ್ಳೋ ಲಕ್ಷಣ ಇದೆ. ನಾವು ಗುದ್ದಾಡಲಿಲ್ಲ ಅಂದರೆ ಕಾಂಗ್ರೆಸ್ ಇನ್ನೂ ಹಾಳಾಗ್ತದೆ. ಕಾಂಗ್ರೆಸ್ ಇನ್ನೂ ಹಾಳಾಗೋಯ್ತು ಅಂದರೆ ಮುಂದಿನ ಇದರಲ್ಲಿ ಖಂಡಿತ ಅವ್ರು ಬರ್ತಾರೆ. ಸೊ ಹಂಗಾಗಿ ನಮಗೆ ಇವತ್ತು ದೇಶನ ಕಾಪಾಡ್ಕೋಬೇಕು ಅಂದರೆ ಕಾಂಗ್ರೆಸ್ ಅನಿವಾರ್ಯ ಬೇಕಾಗಿದೆ. ಅದೇ ರೀತಿ ಬೇರೆ ರೀತಿ ಸೆಕ್ಯುಲರ್ ಪಕ್ಷಗಳು. ಆದರೆ ಇವರೇ ಪರಿಹಾರ, ಇವುದೇ ಪರ್ಯಾಯ ಅನ್ನೋ ಭ್ರಮೆಯಲ್ಲಿ ನಾವು ಇರಬಾರ್ದು. ಆದರೆ ಇವತ್ತಿನ ಸಂದರ್ಭಕ್ಕೆ ಅದು ಬೇಕಾಗಿದೆ. ಅದ್ರ ಜೊತೆ ಗುದ್ದಾಡ್ತಾ ಅದು ಮಾಡಬೇಕಾಗಿದೆ. ಅದರ ಮೋಡಿಗೊಳಗಾಗಬಾರ್ದು, ಅದಕ್ಕೆ ನಾವು ದಾಸರು ಆಗಬಾರ್ದು. ಆದರೆ ಅದು ಗುದ್ದಾಡ್ತಾ ಅದನ್ನು ಬೆಳೆಸುವಂಥ ಕೆಲಸನ ಇವತ್ತು ನಾವು ಮಾಡಬೇಕಾಗಿದೆ. ಓಕೆ ಸರ್, ಕೊನೆ 2 ಪ್ರಶ್ನೆಗಳು. ಈಗ ನಾವೆಲ್ಲ ಸಂವಿಧಾನದ ಈ ಆಶಯಗಳ ಜೊತೆ ಹೇಗೆ ಜೀವಿಸ್ಬೇಕು ನಾವು? ಓಕೆ, ಪಾಲಿಟಿಕ್ಸ್ ಇನ್ನೊಂದು, ಸಂವಿಧಾನನ ಅವರು ಲಾಭ ಮಾಡ್ಕೋತಾರೆ, ಅವರು ದ್ವೇಷಿಸ್ತಾರೆ. ಇದೆಲ್ಲದರ ಆಚೆಗೆ ಪ್ರಜೆನೇ ಮುಖ್ಯ ಆಗ್ತಾನೆ ಪ್ರಜಾಪ್ರಭುತ್ವದಲ್ಲಿ. ಇಂಥ ಸಂದರ್ಭದಲ್ಲಿ ನಾವುಗಳು ಸಂವಿಧಾನ ರಕ್ಷಣೆಗೆ ಏನು ಮಾಡಬೇಕು? ಸಂವಿಧಾನದ ರಕ್ಷಣೆ ನಮ್ಮಿಂದ ಹೇಗೆ ಸಾಧ್ಯ? ಭಾರಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಆ್ಯಕ್ಚುಲಿ ಇದು ಪೂರ್ತಿ ಚರ್ಚೆ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತಿತ್ತು. ಯಾಕಂದರೆ ಬೇರೆ ವಾಸ್ತವಗಳೆಲ್ಲ ನಮ್ಗೆ ಗೊತ್ತಿದೆ. ಈಗ ಬೇಕಾಗಿರೋದು ಈ ಪಾಯಿಂಟ್ ಏನು. ಅದಕ್ಕೆ ಮಾರ್ಕ್ಸ್ ಅವರು ಹೇಳ್ತಾರೆ, ಜಗತ್ತನ್ನು ನಾನಾ ಟೈಪ್ ವಿಶ್ಲೇಷಣೆ ಮಾಡಿ ಏನಿದೆ ಅಂತ ವಿಶ್ಲೇಷಣೆ ಮಾಡೋಕ್ಕೆ ಸುಮಾರು ಜನ ಇದ್ದಾರೆ. ಇದನ್ನು ಹೆಂಗೆ ಬದಲಾಯಿಸ್ತೀವಿ, ದಟ್ ಈಸ್ ದ ಕ್ರೂಷಿಯಲ್ ಪಾಯಿಂಟ್. ನನ್ನ ಪ್ರಕಾರ ನಮ್ಮೆಲ್ಲ ಫೋಕಸ್ ಅಲ್ಲಿಗೆ ಬರಬೇಕು. ಹೆಂಗೆ ರೆಡಿಮೇಡ್ ಉತ್ತರ ಯಾರ ಹತ್ರ ಇಲ್ಲ, ನನ್ನ ಹತ್ರ ರೆಡಿಮೇಡ್ ಇಲ್ಲ. ಬಟ್ ಅದಕ್ಕೆ ನಾವು ಸತತ ಪ್ರಯತ್ನ ಅದಕ್ಕೆ ಮಾಡಬೇಕು. ಬರೀ ಮೈಂಡಲ್ಲ, ಅದನ್ನು ಪ್ರಯೋಗ ಮಾಡಬೇಕು, ನಾನಾ ಪ್ರಯೋಗಗಳನ್ನ ಹಿಡಿಬೇಕು. ಇವತ್ತು ನಾವು ಇದನ್ನು ಎದುರಿಸಬೇಕು ಅಂತ ಹೇಳಿದ್ರೆ ಫಸ್ಟು ನಮ್ಮ ಮೈಂಡು, ಗ್ರೌಂಡು ಮತ್ತು ಶೋಲ್ಡರ್, ಇವು 3ಅನ್ನು ನಾವು ಬಲಪಡಿಸ್ಕೊಳ್ಳೋಕ್ಕೆ ಮೇನಾಗಿ ಫೋಕಸ್ ಮಾಡಬೇಕಾಗಿದೆ. ಸೊ ಮೈಂಡನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಮೊದಲು ನಾವು RSS BJPಯನ್ನು ಅಪಾರವಾಗಿ ಹೊಗಳೋದು, ನಮ್ಮ ಎಲ್ಲ ಸೆಕ್ಯುಲರ್ ಫೋರ್ಸಸ್ನ, ಹೋರಾಟಗಾರರನ್ನು, ಚಿಂತಕರನ್ನು, ಸೆಕ್ಯುಲರ್ ಪಕ್ಷಗಳನ್ನು ಮೈ ತುಂಬ ಬೈಯೋದು ಬೆಳಗ್ಗೆ ಅನ್ಸೋದು. ಇದನ್ನು ನಿಲ್ಲಿಸಬೇಕಾಗಿದೆ. ನಮ್ಮ ಮೈಂಡ್ ಸೆಟ್ ಹೆಂಗಾಗ್ಬಿಟ್ಟಿದೆಯಪ್ಪ ಅಂದರೆ, ಅವ್ರಿಗೇನು ಅವ್ರ ಅಜೇಯರು, ಅವ್ರನ್ನ ಯಾರು ಸೋಲ್ಸೋಕ್ಕಾಗಲ್ಲ, ಎಲ್ಲ ಚಾಣಾಕ್ಷರು, ಸಿಕ್ಕಾಬಟ್ಟೆ ಸ್ಟ್ರಾಂಗು, ಅದ್ಭುತ, RSS ನೋಡಿ, ಇದು ನೋಡಿ, ಹಾಗಿದೆ, ಇದು ನಮ್ದು ನೋಡಿ, ಹೀಗಿದೆ. ಇದು ಫಸ್ಟ್, ದಿಸ್ ಈಸ್ ರಾಂಗ್. ಅವರು ಸ್ಟ್ರಾಂಗ್, ವಿ ಆರ್ ವೀಕ್ ಅನ್ನೋದೇ ರಾಂಗ್. ಈ ಮೈಂಡ್ ಗೇಮಿಂದ ನಾವು ಹೊರಗೆ ಬಂದು ನಮ್ಮ ಮೈಂಡ್ನ ಫಸ್ಟ್ ನಾವು ಸ್ಟ್ರಾಂಗ್ ಮಾಡಬೇಕಾಗಿದೆ.
Actually, they are nothing before us. We are strong, we are the majority, they are the minority. And they are the very, 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 very bankrupt force ಅದು. ಅದಕ್ಕೆ ಯಾವುದೇ ಒಂದು ಚಿಂತನೆ ಇಲ್ಲ, ಒಂದು ತಾತ್ವಿಕ ನೆಲೆಗಟ್ಟಿಲ್ಲ. ಅದು ಭಯಂಕರ ಅವಕಾಶವಾದಿ ಒಂದು ಫೋರ್ಸ್ ಅದು. ನಾವು ವೆರಿ ಸ್ಟ್ರಾಂಗ್. ಅವರು, ನಾನು ಸುಮ್ಮನೆ ಒಂದು ಇದ್ರಾಗ ಹೇಳ್ತಿಲ್ಲ, ದಿಸ್ ಇಸ್ ದ ರಿಯಾಲಿಟಿ. ಅವರು ಡೆಫಿನೆಟ್ಲಿ ಅವ್ರ ಮೈನಾರಿಟಿ, ವಿ ಆರ್ ದ ಮೆಜಾರಿಟಿ. ಪ್ರಾಬ್ಲಮ್ ಏನಪ್ಪ ಅಂದರೆ ದೇ ಆರ್ ವೆರಿ ಆರ್ಗನೈಸ್ಡ್ ಮೈನಾರಿಟಿ, ನಾವು ಡಿವೈಡೆಡ್ ಮೆಜಾರಿಟಿ. ಈ ಡಿವೈಡೆಡ್ ಮೆಜಾರಿಟಿನ ನಾವು ಆರ್ಗನೈಸ್ಡ್ ಮೆಜಾರಿಟಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ ಅಂದರೆ ದೇ ಆರ್ ನಥಿಂಗ್. ನಮ್ಮಲ್ಲಿ ಎಷ್ಟು ಜನ ಚಿಂತಕರಿದ್ದಾರೆ, ಎಷ್ಟು ಜನ ಮಾತನಾಡೋರಿದ್ದಾರೆ, ಎಷ್ಟು ಒಳ್ಳೆ ಜರ್ನಲಿಸ್ಟ್ಗಳು ನಮ್ಮ ಹತ್ರ ಇದ್ದಾರೆ, ಎಂತೆಂಥ ಕಲಾವಿದರಿದ್ದಾರೆ, ಎಂತೆಂಥ ಹೋರಾಟಗಾರರಿದ್ದಾರೆ, ಎಷ್ಟು ತಳ ಸಮುದಾಯಗಳು ನಮ್ಮ ಜೊತೆ ಇದ್ದಾವೆ. ನಾವು ವಿ ಆರ್ ಬಿಗ್ ಫೋರ್ಸ್. ಸೊ ಹಂಗಾಗಿ ಫಸ್ಟ್ ಅವ್ರು ಸ್ಟ್ರಾಂಗ್ ಅನ್ನೋದು ಬಿಟ್ಬಿಡ್ಬೇಕು. ಅದೆಲ್ಲವೂ ಕೂಡ ಆ ಹಣದ ಬಲದ ಮೇಲೆ ನಡೆಸ್ತಿರುವಂಥ ಆಟ ಅಷ್ಟೇ. ಅದು ಹಣ ಮತ್ತು ಅಧಿಕಾರದ ಬಲದ ಮೇಲೆ ನಡೀತಿರುವಂತಹ ಆಟ ಬಿಟ್ಟರೆ ಇದಲ್ಲ. ಇದು ಒಂದು ಫಸ್ಟಾಗಿ ನಮ್ಗೆ ಆಗಬೇಕಾಗಿದೆ. ಎರಡನೇ ವಿಚಾರವಾಗಿ ನಾವು ಆಗಬೇಕಾಗಿರೋದು ವಿಚಾರ ಏನಪ್ಪ ಅಂದರೆ ನಮ್ಮ ಗ್ರೌಂಡನ್ನ ನಾವು ಗಟ್ಟಿ ಮಾಡ್ಕೋಬೇಕಾಗಿದೆ. ನಮ್ಮ ಗ್ರೌಂಡ್ನ ಗಟ್ಟಿ ಮಾಡ್ಕೋಬೇಕಂದ್ರೆ ಇವತ್ತು RSS, ಈ BJP, ಒಟ್ಟು ಸಂಘ ಪರಿವಾರ, ಇಡೀ ಫ್ಯಾಸಿಸ್ಟ್ ಬಣ, ಅದಿಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಇವೆಲ್ಲ ಇದೆ ನಾನಾ ವಿಚಾರ. ಅದರಲ್ಲಿ ಎಲ್ಲಕ್ಕಿಂತ ಮೇನ್ ಆಗಿರೋದೇನು, ಅವ್ರಿಗಿರುವಂಥ ಕೆಡರ್ ಫೋರ್ಸ್, ಅವ್ರಿಗಿರುವಂಥ ಗ್ರೌಂಡ್ ನೆಟ್ವರ್ಕ್, ಸೋಷಿಯಲ್ ನೆಟ್ವರ್ಕ್, ಅದಿ ಬಿಗ್ಗೆಸ್ಟ್ ಫೋರ್ಸ್. ಅದನ್ನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಅದಕ್ಕಿಂತ ದೊಡ್ಡ ಫೋರ್ಸ್ ನಮಗಿದೆ, ನಮ್ಮ ಕೈಯಲ್ಲಿದೆ. ಆದರೆ ಆ ದೊಡ್ಡ ಫೋರ್ಸ್ನ ನಾವು ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡುವಂಥ ಕೆಲಸಕ್ಕೆ ಹಾಕಿಲ್ಲ. ಮೊನ್ನೆ ನಮಗೆ ಇದು ಇನ್ನೂ ಹೆಚ್ಚು ನಮಗೆ ಫೀಲಿಂಗ್ ಆಗ್ತಿರೋದು ಮೊನ್ನೆ ಎದ್ದೇಳು ಕರ್ನಾಟಕದ ಒಂದು ಪ್ರಯೋಗ ಕೇಳಿದಾಗ. ಎದ್ದೇಳು ಕರ್ನಾಟಕ ಇರೋದು ಈ ಸರಿ ಎಲೆಕ್ಷನ್ನಲ್ಲಿ BJPಗರು ಸೋಲಿಸಲೇಬೇಕು, ಯಾರೆಲ್ಲ ಇದಕ್ಕೆ ಕೈ ತೋರಿಸ್ಕೊಳ್ತಿರೋ ಬಂದು ಇದಕ್ಕೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಒಂದು ಫೋನ್ ನಂಬರ್ ಕಳಿಸಿದರೆ 5600 ಎಂಟ್ರಿಗಳು ಬಂದವು. ಅದಕ್ಕೆ ನಿಜ ಹೇಳಬೇಕು, ನಮ್ಗೆ ಅವ್ರಿಗೆ ಫೋನ್ ಮಾಡೋಕ್ಕೆ ಆಗಲಿಲ್ಲ. 5600 ಜನಕ್ಕೆ ಎಲ್ಲಿ ಕೂತ್ಕೊಂಡು ಯಾರು ಫೋನ್ ಮಾಡಬೇಕು? ಕೂತ್ಕೊಂಡು 5600 ಜನಕ್ಕೆ ಎಂಟ್ರಿ ಮಾಡೋಕ್ಕೆ ಅಷ್ಟು ಜನ ಇದ್ದಾರೆ. ಆಮೇಲೆ ಪ್ರತಿಯೊಂದು ಊರಲ್ಲೂ ಕೂಡ ನಾವು ಯಾರ್ಯಾರು ಇದ್ದಾರೋ ಎಲ್ಲ, ಯಾವ ಸಂಘ, ಯಾವ ಸಿದ್ಧಾಂತ ಎಲ್ಲ ಮರ್ತು ಬಿಡೋಣ. ಯಾರ್ಯಾರು ವಿರೋಧ ಮಾಡೋ ಶಕ್ತಿ ಇದ್ದಾರೆ ಈ ಎಲೆಕ್ಷನಲ್ಲಿ, ಅವ್ರು ಯಾರು ಸೋಲಿಸಬೇಕು ಅಂತಾರೆ ಅವರೆಲ್ಲ ಒಟ್ಟಿಗಾಗೋಣ ಅಂತ ಹೋದರೆ, ನೀವು ಯಾವುದೇ ಊರಿಗೆ ಹೋಗಿ, ಯಾವುದೇ ಕೇರಿಗೆ ಹೋಗಿ, ಯಾವುದೇ ಬೂತ್ಗೆ ಹೋಗಿ ಜನ ಇದ್ದಾರೆ, ಮಾಡೋಕ್ಕೆ ಜನ ಇದ್ದಾರೆ. ನೋಡ್ತಿದ್ದಂಗೆ ಲಾಸ್ಟ್ ಬರೀ 2 ಎಲೆಕ್ಷನ್ಸಲ್ಲೂ ಕೂಡ 5000 ಜನ ಬರೀ ಎದ್ದೇಳು ಕರ್ನಾಟಕ ನೆಟ್ವರ್ಕ್ ಕೆಲಸ ಮಾಡಿದ್ದಾರೆ. ಇದರ ಸಹ ಸಂಘಟನೆಗಳ ನೆಟ್ವರ್ಕಲ್ಲಿ ಕೆಲಸ ಮಾಡಿದ್ರೆ 20,000 to 30,000 ವಾಲಂಟಿಯರ್ಸ್ ಕೆಲಸ ಮಾಡಿದ್ದಾರೆ. ಇದು ನಾನು ಉತ್ಪ್ರೇಕ್ಷೆ ಅಲ್ಲ, ಇದು ವಾಸ್ತವ. ಅದರ ಅರ್ಥ ಏನು, ಏನಾದರೂ ಹಂಗೆ ಕನ್ಸ್ಟ್ರಕ್ಟಿವ್ ಆಗಿ ಮಾಡೋಣ, ಪರಿಣಾಮಕಾರಿ ಇದ್ರೆ ಅಷ್ಟು ಜನ ಇದ್ದಾರೆ ಗ್ರೌಂಡ್ ಒಳಗೆ. ತುಂಬ ದೊಡ್ಡ ವಿಚಾರ ಅಲ್ಲ. ಈಗ ನೋಡಿ, ಈಗ ನಾವು ಒಂದು ಎದ್ದೇಳು ಕರ್ನಾಟಕದಿಂದ ನೆಕ್ಸ್ಟ್ ಒಂದು ಟಾಸ್ಕ್ ಹಾಕ್ಕೊಂಡಿದ್ದೀವಿ. ಮುಂದಿನ 3 ವರ್ಷದಲ್ಲಿ 1 ಲಕ್ಷ ವಾಲಂಟಿಯರ್ಸ್ನ ತಯಾರು ಮಾಡಬೇಕು. ಈಗ ನಾನು ಹಿಂಗೆ ಹೇಳಿದ್ರೆ ನಿಮ್ಗೆ ಏನು ಅನಿಸ್ಬೋದು, ಸುಮ್ಮನೆ 1 ಲಕ್ಷ ವಾಲಂಟಿಯರ್ಸ್ ಎಲ್ಲ ತಯಾರು ಮಾಡೋಕ್ಕಾಗ್ತದೆ ಏನ್ರಿ? 1 ಲಕ್ಷ ವಾಲಂಟಿಯರ್ಸ್ ಅಂದರೆ ಎಷ್ಟಾಗ್ತದೆ ಒಂದು ಜಿಲ್ಲೆಗೆ ಅಂದ್ಕೊಂಡಿದ್ದೀರಿ? 1 ಲಕ್ಷ ವಾಲಂಟಿಯರ್ಸ್ ಅಂದರೆ ಒಂದು ಜಿಲ್ಲೆಗೆ 3000, ಒಂದು 3000 ಅಂದರೆ ಒಂದು ತಾಲೂಕಿಗೆ 500, ಒಂದು 500 ಅಂದರೆ ಒಂದು ಹಳ್ಳಿಗೆ 3. ನೀವು ಯಾವುದೇ ಒಂದು ಹಳ್ಳಿಗೆ ಹೋಗಿ ನೋಡಿ, ಇವರು ವಿರೋಧ ಮಾಡುವಂಥ ಕನಿಷ್ಠ 10 to 20 ಜನ ಇರಲಿಲ್ಲ ಅಂದರೆ ಕೇಳಿ, ಪ್ರತಿ ಹಳ್ಳಿಯಲ್ಲಿ ಎಲ್ಲ ಊರಲ್ಲೂ ಇದ್ದಾರೆ. ಆದರೆ ನಾವು ಏನಾಯಿತು, ನಮಗೆ ಹಳೆ ಒಂದು ಕೆಟ್ಟ ಚಳಿಯಾಗಿ ನಮ್ಮಲ್ಲಿ ಒಡೆದೋಗಿದ್ದು, ನಮ್ಮ ಮೈಂಡ್ ಸೆಟ್ಟಿಂದ ಏನೋ ಹೊರಗೆ ಬಂದಿಲ್ಲ ಇನ್ನೂ ಕೂಡ. ಆ ಸಂಘಟನೆ, ಈ ಸಂಘಟನೆ, ಆ ಬಣ್ಣ, ಈ ಬಣ್ಣ, ಆ ಸಿದ್ಧಾಂತದ ಅದು ಕಡಿಮೆ ಆಗ್ತಾ ಇದೆ, ಬಟ್ ಇನ್ನೂ ಮುಗಿದಿಲ್ಲ. ಅದನ್ನು ಮುಗಿದು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಗ್ರೌಂಡಲ್ಲಿರುವಂಥ ನಮ್ಮ ಎಲ್ಲರನ್ನೂ ಬೆಳಗ್ಗೆ ಮಾಡಿದ್ವಿ ಅಂದರೆ ಅದು ದೊಡ್ಡ ಹ್ಯೂಜ್ ನೆಟ್ವರ್ಕ್ ಕ್ರಿಯೇಟ್ ಆಗ್ತೀವಿ. ಇದನ್ನು ನಾವು ಮಾಡಲೇಬೇಕು ನಾವೆಲ್ಲರೂ ಸೇರಿ ನಮ್ಮ ಗ್ರೌಂಡನ್ನು ಬಿಲ್ಡ್ ಮಾಡಲಿಲ್ಲ ಅಂದರೆ ಇದು ಉಳಿಗಾಲ, ದೇಶ ಉಳಿಯಲ್ಲ. ನೀವೇನೇ ಮಿಕ್ಕಿದ್ದೇನೇ ಸರ್ಕಸ್ ಮಾಡಿ ಅದನ್ನು ನಾವು ಮಾಡಲೇಬೇಕು. ಮೂರನೆಯದಾಗಿ ನಮ್ಮ ಶೋಲ್ಡರ್, ನಾವು ಬಾಹುಗಳನ್ನು ಚಾಚಬೇಕು. ನಮ್ಮ ನಡುವಿನ ಕಾಂಪಿಟೇಷನ್ ಬಂದ್, ನೋ ಕಾಂಪಿಟೇಷನ್. ಈಗ ಜನಪರ ಮೀಡಿಯಾಗಳು ಎಷ್ಟಿದ್ದೀರಿ ಅಂದರೆ ನೀವೆಲ್ಲರೂ ಕೂಡ ಬಾಹು ಚಾಚಬೇಕು, ಎಲ್ಲರೂ ಕೂಡ ಒಂದು ನೆಟ್ವರ್ಕ್. ವಿ ಆರ್ ದ ನೆಟ್ವರ್ಕ್. ನಾವೊಂದು ನೆಟ್ವರ್ಕ್ ಆದ್ವಿ ಅಂದರೆ ಯಾವ ನೆರೆಟಿವ್ನ ನಮ್ಗೆ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಚಿಂದಿ ಉಡಾಯಿಸ್ಬಿಡ್ತೀವಿ ಅವ್ರ ನೆರೆಟಿವ್ನ. ಈ ಸರಿ ಅವ್ರ ನೆರೆಟಿವ್ನ ಸೋಲ್ಸಿದ್ವಿ ಲೋಕಸಭಾ ಎಲೆಕ್ಷನ್ಸ್ನಲ್ಲಿ. ಆಲ್ಟರ್ನೇಟ್ ಮೀಡಿಯಾ ಡಿಫೀಟೆಡ್ ದೇರ್ ಮೋದಿ ಮೀಡಿಯಾ, ಕ್ಲಿಯರ್ ಕಟ್ ಆಗಿ ಅವ್ರಿಗೆ ನೆರೆಟಿವ್ ಇಲ್ದಂಗೆ ಹೊಡೆದಾಕ್ಬಿಟ್ರು ಎಲ್ಲರೂ ಸೇರ್ಕೊಂಡು. ಹಾಗಾಗಿ ಮೋದಿ ಬಂದು ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದು ನೆರೆಟಿವ್ ಇಲ್ದಂಗೆ. ಅಷ್ಟು ಶಕ್ತಿ ನಮ್ಮಲ್ಲಿದೆ ಆ್ಯಕ್ಚುಲಿ. ಅದನ್ನು ಇನ್ನೂ ಆರ್ಗನೈಸ್ ಆಗಿಲ್ಲ, ಇಷ್ಟೊಳಗೆ ಅಷ್ಟು ಹೊಡೆದಾಕಿದ್ರು. ಇನ್ನೂ ಸ್ವಲ್ಪ ಆರ್ಗನೈಸ್ ಆಗಿಬಿಟ್ಟು ಎಷ್ಟು ಜನ, ಬರೀ ಮೀಡಿಯಾದಲ್ಲಿ ಕಲ್ಪನೆ ಮಾಡ್ಕೊಂಬಿಡಿ ನೀವು, ಇಂಡಿಯಾದಲ್ಲಿ ಎಷ್ಟು ಫೋರ್ಸಸ್ ಇದ್ದಾರೆ ಮೀಡಿಯಾದಲ್ಲಿ. ಸೊ ನೀವು ಮೇನ್ ಸ್ಟ್ರೀಮ್ ಇದ್ದಾರೆ, ವಿ ಆರ್ ದ ಮೇನ್ ಸ್ಟ್ರೀಮ್. ಅಷ್ಟು ಮೀಡಿಯಾ ನಮ್ದಿದೆ ಆ್ಯಕ್ಚುಲಿ. ವಿ ಆರ್ ಸ್ಮಾಲ್, ಬಟ್ ನಮ್ದೆಲ್ಲ ಕೂಡ ಇವೆಲ್ಲವೂ ಕೂಡ ಒಂದು ಕುಟುಂಬದ ಬೇರೆ ಬೇರೆ ಟೀಮ್ಗಳು. ಇವೆಲ್ಲವೂ ಕೂಡ ವೆರಿ ಬಿಗ್ ಫೋರ್ಸ್ ನಾವು. ಸೊ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಹೆಣುವಂಥ ಕೆಲಸನ ನಾವು ಇದನ್ನು ನಾವು ಮಾಡ್ಕೊಂಡ್ರೆ, ಈ 3 ವಿಚಾರಕ್ಕೆ ಗಮನ ಕೊಟ್ಟರೆ
ಒಂದು ಫಸ್ಟ್ ಆಫ್ ಆಲ್ ದಿ ಆರ್ ವೀಕ್, ವಿ ಆರ್ ಸ್ಟ್ರಾಂಗ್. ಎರಡನೇದು ನಾವು ಗ್ರೌಂಡ್ ಕಟ್ಕೋಬೇಕು. ನಾವು ಯಾವುದೇ ಫೀಲ್ಡಲ್ಲಿ, ಕಲಾವಿದ್ರ ಫೀಲ್ಡಲ್ಲಾದರೂ ನೆಟ್ವರ್ಕ್ ಮಾಡ್ಕೋಬೇಕು, ಕಲ್ಚರಲ್ ಟೀಮ್ ಆದರೂ ನೆಟ್ವರ್ಕ್ ಮಾಡಬೇಕು, ಸಂಘಟನೆಯಲ್ಲಾದರೂ ನೆಟ್ವರ್ಕ್ ಮಾಡ್ಕೋಬೇಕು, ಮೀಡಿಯಾದಲ್ಲಾದರೂ ನೆಟ್ವರ್ಕ್. ಯಾವುದ್ರಲ್ಲಿ ಹೋದರೂ ಕೂಡ ಸಿಂಗಲಾಗಿ ಯೋಚನೆ ಮಾಡಬಾರ್ದು. ನಾನು ಗೆಲ್ತೀನಿ, ನಾನು ಮಾಡ್ತೀನಿ. ಯಾವ ಸಂಘಟನೆಯೂ ಯಾವ ವ್ಯಕ್ತಿಯೂ ಏನು ಮಾಡೋಕ್ಕಾಗಲ್ಲ. ಸೊ ಈ ನೆಟ್ವರ್ಕಾಗಿ ನಾವು ಮಾಡ್ಬೋದು. ಆ ನೆಟ್ವರ್ಕಿಂಗ್ ಮೇಲೆ ಫೋಕಸ್ ಮಾಡೋಣ. ನೋಡ್ತಾ ಇರಿ, ನೋಡ್ತಿದ್ದಂಗೆ ವಿತಿನ್ ನೆಕ್ಸ್ಟ್ 5-10 ಇಯರ್ಸಲ್ಲಿ ವಿ ಕ್ಯಾನ್ ಬಿಕಮ್ ಎ ಹ್ಯೂಜ್ ಫೋರ್ಸ್. ಆ ಪೊಟೆನ್ಷಿಯಲ್ ಇದೆ. ಆ ಪೊಟೆನ್ಷಿಯಲ್ ಬಳಕೆ ಮಾಡ್ಕೊಳ್ಳೋಣ. ಅದು ಬಿಟ್ಟು ಖಂಡಿತ ಆಗೋಣ ಅನಿಸ್ತದೆ. ಥ್ಯಾಂಕ್ ಯು ಸರ್. ನಾನು ಲಾಸ್ಟ್ ವರ್ಡ್ ಕೇಳೋಣ ಅಂತಿದ್ದೆ, ಎಲ್ಲ ಹೇಳಿದ್ರಿ. ಏನಾದರೂ ಇದನ್ನು ಬಿಟ್ಟು ಏನೋ ಲಾಸ್ಟ್ ವರ್ಡ್ ಇದೆಯಾ? ಇಲ್ಲ, ಕಂಪ್ಲೀಟ್ ಹೇಳಿದ್ರಿ ಇಲ್ಲ. ಅದಕ್ಕೆ ಕೊನೆಯದಾಗಿ ಏನು ಹೇಳ್ತೀರಾ ಅಂತ ಕೇಳೋಣ ಅಂತಿದ್ದೆ. ಕೊನೆ ಪ್ರಶ್ನೆ ಫಸ್ಟೇ ಬಂದಿದ್ದೆ, ಬಟ್ ನೀವು ಇಲ್ಲೇ ಕನ್ಕ್ಲೂಡ್ ಮಾಡಿದ್ರಿ ಪೂರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗೋಷ್ಠಿ ಮುಗಿದಿದೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.